ಹಲೋ ಹಲೋ. ಓಕೆ, ಪಂದ್ಯಕ್ಕೆ ಚಾಲನೆಯನ್ನು ಕೊಡಿ ದಯವಿಟ್ಟು. 8 ಓವರ್ಗಳ ಪಂದ್ಯ ಸರ್. ಅಥರ್ವರವರೇ ಸ್ವಲ್ಪ ಬದಿಗೆ ಸರಿದರೆ ನಮಗೆ ಒಳ್ಳೆಯದು. ಚೀನಾದ ಮಹಾಗೋಡೆ ಆಗಬೇಡಿ, ಪದೇ ಪದೇ ಹೇಳಿದರೆ ಅಭ್ಯಾಸವಾಗ್ತದೆ. ಆ ನಿಟ್ಟಿನಲ್ಲಿ ಅನ್ಯತಾ ಭಾವಿಸಬೇಡಿ. ಕ್ರೀಡಾ ಸ್ಫೂರ್ತಿಯೊಂದಿಗೆ ಸ್ವೀಕರಿಸಿ. ಅಥರ್ವ, ಕ್ರೀಡಾ ಸ್ಫೂರ್ತಿಯೊಂದಿಗೆ ಸ್ವೀಕರಿಸಿ. ಓಕೆ. ಓ ಅಣ್ಣ ಸರ, ಅಲ್ಲಿಂದ ಚೇರ್ ತೆಗೆದು ಹಿಂದಕ್ಕೆ ತಗೊಂಡೋಗಿ, ಆ ಕಡೆ ತಗೊಂಡೋಗಿ ಸರ್. ಒಂದೆಡೆ ಚಂದನ್, ಮತ್ತೊಂದೆಡೆ ಪ್ರಶಾಂತ್, ಆರಂಭಿಕ ಬ್ಯಾಟ್ಸ್ಮನ್ಗಳು. ಆ ನಿಟ್ಟಿನಲ್ಲಿ ಆರಂಭಿಕ ವೇಗದೂತ ಎಕ್ಸ್ಪ್ರೆಸ್ ಆಗಿ ವಿನಯ್ ವಿಲ್ ಸ್ಟಾರ್ಟ್ ದ ಪ್ರೊಸೀಡಿಂಗ್ಸ್. ಆರಂಭಿಕ ಎಸೆತದಲ್ಲಿ ಅತ್ಯುತ್ತಮವಾದ ಒಂದು ರಕ್ಷಣಾತ್ಮಕ ಕಲಾತ್ಮಕ ಶೈಲಿಯ ಸಮ್ಮಿಶ್ರಣದ ಸೊಗಸಾದ ಒಂದು ಹೊಡೆತವೂ ಸಹ. ತಂಡದ ಖಾತೆ ಹಾಗೂ ಆಟಗಾರನ ವೈಯಕ್ತಿಕ ಖಾತೆಯು ಆರಂಭವನ್ನು ಕಂಡುಕೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಓ ಮೈ ಗುಡ್ನೆಸ್, ನಂಬಲ ಸಾಧ್ಯ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಕೊನೆಯ ಹಂತದಲ್ಲಿ ಕೈ ಚೆಲ್ಲಿದರು. ಬರಲಿ ಪ್ರೇಕ್ಷಕರೇ, ನಿಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ, ಕಿವಿ ಗಡ ಚಿಕ್ಕುವ ಚಪ್ಪಾಳೆ ನಮಗೆ ಬೇಕು. ನಿಮ್ಮ ಚಪ್ಪಾಳೆ, ನಿಮ್ಮ ಕರತಾಡನ, ನಿಮ್ಮ ಶಿಳ್ಳೆ ಇದೇ ಈ ಆಟಗಾರರಿಗೆ ನೀವು ಕೊಡುವಂತಹ ಶ್ರೀರಕ್ಷೆಯ ಒಂದು ಪ್ರೇರಕ ಶಕ್ತಿಯ ಒಂದು ಚಪ್ಪಾಳೆ ಬರಬೇಕು. ಹಲೋ, ನಮ್ಮ ಪಂದ್ಯಾಕೂಟದ ವೀಕ್ಷಣೆಗಾಗಿ ಶ್ರೀ ರಾಜು ಕಾಳೆ ಅವರು ಆಗಮಿಸ್ಕೊಳ್ತಾ ಇದ್ದಾರೆ. ಅವರಿಗೆ ಅಭಿಮಾನದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಮುಖ್ಯ ವೇದಿಕೆ ಶ್ರೀ ರಾಜು ಕಾಳೆ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಮ್ಮೆಲ್ಲರ ಜೋರು ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಓ, ಪ್ರಶಾಂತ್ ರವರಿಗೆ ತಂದ ಚೆಂಡು ಒಕ್ಕರಲ ಮನವಿ. ಹೌದು, ಕೊನೆಗೂ ಎದುರಾಳಿಯ ಬಲಿಷ್ಠ ಬಲಾಢ್ಯ ದೈತ್ಯ ತಿಮಿಂಗಲವನ್ನೇ ತಮ್ಮ ಬಲೆಯಲ್ಲಿ ಕೆಡವಿಕೊಳ್ತಾ ಇದ್ದಾರೆ ವಿನಯ್. ಆ ನಿಟ್ಟಿನಲ್ಲಿ ಡೌನ್ ಸ್ಪೆಷಲಿಸ್ಟ್, ಕಳೆದ ಬಾರಿಯ ಕರುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಸರ್ವಾಂಗೀಣ ಪ್ರದರ್ಶನವನ್ನು ನೀಡಿ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಅನ್ನು ಪಡೆದ ಆಟಗಾರ ಗೌಶೇಖ್ ರಂಗ ಪ್ರವೇಶವನ್ನ ಕಂಡುಕೊಳ್ತಾ ಇದ್ದಾರೆ 1 ಡೌನ್ ಸ್ಪೆಷಲಿಸ್ಟ್ ಆಗಿ. ಆ ನಿಟ್ಟಿನಲ್ಲಿ ವಿನಯ್ ಆರಂಭಿಕ ಓವರ್ನಲ್ಲಿ ಎದುರಾಳಿಯ ದೈತ್ಯ ಒಂದು ತಿಮಿಂಗಲವನ್ನೇ ತಮ್ಮ ಬಲೆಯಲ್ಲಿ ಕೆಡವಿಕೊಂಡ್ರು. ಪ್ರಶಾಂತ್ ರವರ ವಿಕೆಟ್ ಅನ್ನು ಪಡೆದುಕೊಂಡಂತಹ ಬೌಲರ್ ಸಹ. ಲೋ ಫುಲ್ ಟಾಸ್ ರೂಪದಲ್ಲಿ ಬಿದ್ದಂತ ಚೆಂಡಿಗೆ ಒಂದೋಟವನ್ನು ಕಲೆ ಹಾಕ್ತಾ ಇದ್ದಾರೆ. ಮಿಡ್ ಆಫ್ ನಲ್ಲಿ ಅತ್ಯುತ್ತಮದ ಕ್ಷೇತ್ರಕ್ಷಣೆಯನ್ನ ಕಂಡುಕೊಂಡ್ರು ಸಹ ಚೂ ನವೀನ್ ರವರು. ಇದೀಗ ಚಂದನ್ ರವರನ್ನ ಎದುರಿಸಿ ವಿನಯ್ ಅತ್ಯುತ್ತಮ ಮಟ್ಟದ ಒಂದು ಶರವೇಗದ ಕರಾರುವಕ್ಕಾದ ಯೋಜನಾಬದ್ಧ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ ಆರಂಭಿಕ ವೇಗದೂತ ಎಕ್ಸ್ಪ್ರೆಸ್ ವಿನಯ್. ಒಂದು ಬಲಿಷ್ಠ ಎದುರಾಳಿಯ ವಿರುದ್ಧವಾಗಿ ಅತ್ಯುತ್ತಮ ಅಸ್ತ್ರಗಳನ್ನೇ ಪ್ರಯೋಗಿಸ್ತಾ ಇದ್ದಾರೆ ವಿನಯ್.
ಅಕ್ರಾಸ್ ದ ಲೈನ್ನಲ್ಲಿ ಆಡುವಂತಹ ಪ್ರಯತ್ನ, ಯಾವುದೇ ಓಟಗಳಿಗೆ ಅವಕಾಶವಿಲ್ಲ, ಯಾವುದೇ ಅಪಾಯವಿಲ್ಲ. ಈತ ಆರಂಭಿಕ ಓವರ್ ಮುಕ್ತಾಯವನ್ನು ಕಂಡುಕೊಂಡ್ರೆ ತಂಡದ ಒಟ್ಟು ಮೊತ್ತ 5 for 1 ಎಂಡ್ ಆಫ್ ಓವರ್ ನಂಬರ್ 1. ಆರಂಭಿಕ ಓವರ್ನ ಮುಕ್ತಾಯದಲ್ಲಿ ತಂಡದ ಒಟ್ಟು ಮೊತ್ತ 5, ಪ್ರಮುಖ 1 ಹುದ್ದರಿಯ ಆಘಾತದಲ್ಲಿ ಔಟ್ ಆದಂಥ ಆಟಗಾರನೇ ಪ್ರಶಾಂತ್. ಬ್ಯಾಕ್ ಇನ್ ದ ಹಾರ್ಟ್, ಬ್ಯಾಕ್ ಇನ್ ದ ಪೆವಿಲಿಯನ್, ಹಿ ಈಸ್ ವಾಚಿಂಗ್ ದ ಮ್ಯಾಚ್ ಆಸ್ ಅ ಸ್ಪೆಕ್ಟೇಟರ್. ಆ ನಿಟ್ಟಿನಲ್ಲಿ RNR ತಂಡ BK ಬ್ರದರ್ಸ್ ಉಡುಪಿಯ ತಂಡವನ್ನು ಎದುರಿಸ್ತಾ ಇದೆ. ಈ ಒಂದು ಫೈನಲ್ ಪಂದ್ಯಾವಳಿಯ ಚಾಂಪಿಯನ್ ಪಟ್ಟಕ್ಕಾಗಿ, ಆಧಿಪತ್ಯಕ್ಕಾಗಿ ಕಾಳಗ, ಚಕ್ರಾಧಿಪತ್ಯಕ್ಕಾಗಿ ಬಿಗು ಹೋರಾಟದ ಫೈನಲ್ ಗ್ರಿಮ್ ಬ್ಯಾಟಲ್ ಈ ಒಂದು ಪಂದ್ಯ. ಆ ನಿಟ್ಟಿನಲ್ಲಿ ದ್ವಿತೀಯ ಓವರ್ನ ಎಸೆಯಲು ಜಯಂತ್ ರವರನ್ನ ತಂಡ ಪರಿಚಯಿಸ್ತಾ ಇದೆ. ಜಯಂತ್ ರವರು ಗೌಸ್ ಶೇಖರ್ ಅವರಿಗೆ ಎಸೆದಂತ ಚೆಂಡು ಒಂದು ಓಟವನ್ನು ಸುಲಭದಾಯಕವಾಗಿ ಆಫ್ಸೆಟ್ ದಿಸೆಯಲ್ಲಿ ಕಂಡುಕೊಂಡ್ರು. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂದು ಓಟದ ಹೆಚ್ಚುವರಿಕೆಯೂ ಸಹ ತಂಡದ ಮೊತ್ತ ಇದೀಗ 6ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 2ನೇ ಓವರ್ನ ಚಾಲ್ತಿಯಲ್ಲಿ ಜಯಂತ್ ರವರು ಮತ್ತೆ ಚಂದನ್ ರವರಿಗೆ ಎದುರಿಸಿ ಉತ್ತಮವಾದ ಒಂದು ಹೊಡೆತವನ್ನು ಕಂಡುಕೊಂಡ್ರು. ಬೌಲರ್ಸ್ ಬ್ಯಾಕ್ ಟು ದ ಡ್ರೈವ್ ಅನ್ನುವ ನಿಟ್ಟಿನಲ್ಲಿ ತಂಡಕ್ಕೆ ಒಂದು ಓಟ ಲಭಿಸ್ತಾ ಇದೆ ಈ ಒಂದು ಹಂತದಲ್ಲಿ. ಉತ್ತಮವಾದ ಒಂದು ರಿವರ್ಸ್ ಸ್ವಿಪ್ ಶಾಟ್ ಅನ್ನು ಕಂಡುಕೊಂಡ್ರು. ಮತ್ತೆ ಒಂದು ಓಟ ತಂಡದ ಖಾತೆಗೆ ಅಂಕಿಅಂಶ ಪಟ್ಟಿಯಲ್ಲೂ ಸಹ ಒಂದು ಓಟ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. 5 ದಿನಗಳ ಕಾಲ ಸಾಗಿ ಬರ್ತಿರ್ತಕ್ಕಂಥ ಪಂದ್ಯಾವಳಿ. ಪ್ಯೂರ್ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ರೂಪದಲ್ಲಿ ನಿಂತುಕೊಂಡರೂ ಸಹ ಅತ್ಯುತ್ತಮವಾದ ಒಂದು ಬ್ಯಾಟ್ಸ್ಮನ್ ರನ್ನ ರೀಡಿಂಗ್ ಮಾಡಿಕೊಳ್ತಿರ್ತಕ್ಕಂಥ ಬೌಲರ್ ಜಯಂತ್ ಅದಕ್ಕೆ ತಕ್ಕದಾದ ರೀತಿಯಲ್ಲಿ ಸಿಂಹ ಸ್ವಪ್ನವಾಗಬಲ್ಲಂತಹ ಬೆಂಕಿ ಎಸೆತವನ್ನು ಎಸೆದರು. ಈ ಬಾರಿ ಮತ್ತೆ ಅಕ್ರಾಸ್ ದ ಲೈನ್ನಲ್ಲಿ ಬಿರುಸಿನ ಹೊಡೆತಕ್ಕೆ ಮನ ಮಾಡಿದ್ರು ಸಹ ಊಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ಟ್ರೈಕ್ನಲ್ಲಿ ಚಂದನ್, ನಾನ್ ಸ್ಟ್ರೈಕ್ನಲ್ಲಿ ಗೌಸ್ ಶೇಖ್. ದ್ವಿತೀಯ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಈ ಒಂದು ಹಂತದಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ನೋ ಮ್ಯಾಚ್ ನಲ್ಲಿ ಚೆಂಡು ಸಾಗ್ತಾ ಇದೆ. ಕ್ಷೇತ್ರರಕ್ಷಕ ತಪ್ಪಾಗಿ ಅಂದಾಜಿಸಿದ್ರು. ಬಹುಶಃ ಕೃತಕ ಹೊನಲು ಬೆಳಕಿನ ಅಡಿಯಲ್ಲಿ ಸ್ವಲ್ಪ ಮಟ್ಟಿಗೆ ಚೆಂಡಿನ ಮೇಲೆ ಹಿಡಿತವನ್ನು ಕಂಡುಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಕಾಣುತ್ತೆ. 2 ಓಟಗಳು ತಂಡಕ್ಕೆ ಲಭಿಸ್ತಾ ಇದ್ರೆ ತಂಡದ ಒಟ್ಟು ಮೊತ್ತ 3 ಓಟಗಳು ಲಭಿಸ್ತಾ ಇದ್ರೆ ತಂಡದ ಒಟ್ಟು ಮೊತ್ತ 11ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. Two overs have been bowled, score moves on to 11 for loss of important 1 wicket. ಒಂದೆಡೆ BK ಬ್ರದರ್ಸ್ RNR 2 ತಂಡಗಳ ನಡುವಿನ ಫೈನಲ್ ಅಂತಿಮ ಘಟ್ಟದ ಹಣಾಹಣಿ
ಕಾಳಗ ಕ್ರಿಕೆಟ್ನ ನಿಜವಾದ ಮನರಂಜನೆಯ ರಸದೌತಣವನ್ನು ಉಣ್ಣಬಡಿಸಲಿಕ್ಕೆ ಎರಡು ಬಲಾಢ್ಯ ಅಗ್ರಮಾನ್ಯ ತಂಡಗಳ ರೋಚಕ ರೋಮಾಂಚನಕಾರಿ ಜಿದ್ದಿನ ಪಂದ್ಯ. ಈ ಒಂದು ಬಿಗು ಹೋರಾಟದ ಫೈನಲ್ ಕದನ. ಇದೀಗ ಬೌಲಿಂಗ್ ಸಾರಥ್ಯದಲ್ಲಿ ಪುರುಷೋತ್ತಮ್ ಸಿದ್ಧತೆಯನ್ನು ಕಂಡುಕೊಳ್ತಾ ಇದ್ದಾರೆ. ಚಂದನ್ ರವರಿಗೆ ತಂದ ಚೆಂಡು ಅತ್ಯಾಕರ್ಷಕ ಶೈಲಿ ಒಂದು ಹೊಡೆತ ತಂಡಕ್ಕೆ ಒಂದೋಟಕ್ಕೆ ಅನುವು ಮಾಡಿಕೊಡ್ತಾ ಇದೆ. 5 ದಿನಗಳ ಕಾಲ ಈ ಒಂದು ಮ್ಯಾರಥಾನ್ ಹಾರ್ಡ್ ಟೆನ್ನಿಸ್ ಬಾಲ್ನ ಈ ಒಂದು ಕರುನಾಡು ಪ್ರೀಮಿಯರ್ ಲೀಗ್ VAK ಫೌಂಡೇಶನ್ ಪ್ರೆಸೆನ್ಸ್ ಕರುನಾಡು ಪ್ರೀಮಿಯರ್ ಲೀಗ್ ಆರ್ಕಿಡ್ ಟೈಗರ್ಸ್ ಈ ಒಂದು ಕ್ಲಬ್ ಈ ಒಂದು ಭಾಗದಲ್ಲಿ ವರ್ಷದಿಂದ ವರ್ಷಕ್ಕೆ ಈ ಒಂದು ಪಂದ್ಯಾವಳಿಯನ್ನು ನೆಕ್ಸ್ಟ್ ಲೆವೆಲ್ ಸ್ಕೈ ಲೆವೆಲ್ಗೆ ಕೊಂಡೊಯ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ಓಟಗಳು ಲಭಿಸ್ತಾ ಇಲ್ಲ. ರಮೇಶ್ ಕಾಂಬ್ಳೆ ಸರ್ ಅವರ ಕನಸಿನ ಕೂಸಿನ ಈ ಒಂದು ಪಂದ್ಯಾವಳಿ ಇದೀಗ ಫೈನಲ್ ಹಂತದಲ್ಲಿ ಸಾರ್ಥಕ ಹಂತಕ್ಕೆ ಬರ್ತಾ ಇದೆ. 2 ಬಲಿಷ್ಠ ಮದಗಜಗಳು ಈ ಒಂದು ಪಂದ್ಯಾವಳಿಯ ಅರ್ಹವಾಗಿಯೇ ಫೈನಲ್ಗೆ ಲಗ್ಗೆಯನ್ನ ದಾಂಗುಡಿಯನ್ನ ದಾಪುಗಾಲಿಟ್ಟಂತಹ ತಂಡಗಳು. ಒಂದೆಡೆ BK ಬ್ರದರ್ಸ್, ಮತ್ತೊಂದೆಡೆ RNR. ಈ ಒಂದು ಹಂತದಲ್ಲಿ ಆಫ್ ಸ್ಟಂಪ್ನಲ್ಲಿ ತಮ್ಮ ಲಕ್ಷ್ಯವನ್ನು ಕೇಂದ್ರೀಕರಿಸಿದ್ರು. ವಿಸ್ತೃತ ಚೆಂಡು ವೈಡ್ ಎಂಬ ಸೂಚನೆಯನ್ನು ರವಾನಿಸಿದ್ರು. ಒಂದೋಟದ ಹೆಚ್ಚುವರಿಕೆಯೂ ಸಹ ತಂಡಕ್ಕೆ. 2 ಬಲಿಷ್ಠ ಮದಗಜಗಳು ಈ ಒಂದು ಪಂದ್ಯಾವಳಿಯ ಚಕ್ರಾಧಿಪತ್ಯ ಚಾಂಪಿಯನ್ ಪಟ್ಟಕ್ಕಾಗಿ ಬಿಗು ಹೋರಾಟದ ಕಾಳಗದಲ್ಲಿ 2 ತಂಡಗಳು ಮುಖಾಮುಖಿಯನ್ನು ಕಂಡುಕೊಳ್ತಾ ಇದೆ ಫೈನಲ್ ಅಖಾಡದಲ್ಲಿ. ಎರಡು ತಂಡಗಳು ಮುತ್ತು ರತ್ನ ವಜ್ರ ವೈಡೂರ್ಯದಂತ ಆಟಗಾರರ ಒಂದು ಸಂಘಟಕ ತಂಡವೇ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಈ ಒಂದು ಪಂದ್ಯಾವಳಿಗೆ ಸನ್ಮಾನ್ಯ ಶ್ರೀಯುತ ಅನಿಲ್ ಕುಮಾರ್ ಪಾಟೀಲ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಈ ಕರುನಾಡು ಪ್ರೀಮಿಯರ್ ಲೀಗ್ಗೆ ತಮಗೆ ಆದರದ ಆತ್ಮೀಯ ಸ್ವಾಗತ ಸುಸ್ವಾಗತನ ಬಯಸ್ತೇನೆ. ಈ ಒಂದು ಆರ್ಕಿಡ್ ಟೈಗರ್ಸ್ ಪ್ರೆಸೆಂಟ್ ಈ ಒಂದು ಆರ್ಕಿಡ್ ಟೈಗರ್ಸ್ ಕ್ಲಬ್ನ ಈ ಒಂದು ಪಂದ್ಯಾವಳಿಗಾಗಿ VAK ಫೌಂಡೇಶನ್ ಪ್ರೆಸೆಂಟ್ಸ್ ಈ ಒಂದು ಕರುನಾಡು ಪ್ರೀಮಿಯರ್ ಲೀಗ್ನ ಪರವಾಗಿ ಇದೀಗ ಡ್ರೋನ್ ಕ್ಯಾಮರಾ ತನ್ನ ಹದ್ದಿನ ಕಣ್ಣಿನಡಿಯಲ್ಲಿ 360 ಡಿಗ್ರಿಯಲ್ಲಿ ತನ್ನ ಕಾಯಕವನ್ನು ನಿಭಾಯಿಸ್ತಾ ಇದೆ. ಡ್ರೋನ್ ಕ್ಯಾಮರಾ ವಾವ್ ಶಾರ್ರ ವೇಗದ ಎಸ್ತಗಾರಿಕೆಯನ್ನು ಕಂಡುಕೊಳ್ತಾರೆ. ಲೆದರ್ ಬಾಲ್ನಲ್ಲಿ ಆಡಬಲ್ಲಂತಹ ಎಲ್ಲ ಲಕ್ಷಣಗಳು ಈ ಒಬ್ಬ ಬೌಲರ್ನ ರನ್ಅಪ್ನಲ್ಲಿ ಕಾಣಸಿಗ್ತದೆ. ಆ ನಿಟ್ಟಿನಲ್ಲಿ ಅತ್ಯುತ್ತಮವಾದ ಒಂದು ಮೊನಚಿನ ಶಿಸ್ತುಬದ್ಧ ಒಂದು ಬೌಲಿಂಗ್ ರಿದಮ್, ಉತ್ತಮವಾದ ಒಂದು ಆಯಾಮ್ ಆಕ್ಷನ್ನೊಂದಿಗೆ ರಿಲೀಸ್ ಮಾಡ್ತಾ ಒಂದು ಪರಿ ನಿಜವಾಗಿ ಇಟ್ಸ್ ಅ ಟ್ರೀಟ್ ಟು ವಾಚ್ ಫಾರ್ ದ ಕ್ರೌಡ್. ವಾವ್ ಮತ್ತೊಂದು ಶಾರ್ರ ವೇಗದ ಕರಾರು ಒಕ್ಕದ ಎಸೆತದ ಮರ್ಮವನ್ನು ಅರಿವಲಿಯುವ ಫಲತೆಯನ್ನು ಕಂಡುಕೊಂಡ್ರು. ಮತ್ತೊಂದು ಚಿನ್ನದ ಮೊಟ್ಟೆಯಂತಹ ಗೋಲ್ಡನ್ ಡಸ್ಟ್ ಡೆಲಿವರಿಯೊಂದಿಗೆ ಓವರ್ ಪರಿಸಮಾಪ್ತಿಯನ್ನು ಕಂಡುಕೊಳ್ತಾ ಇದೆ. ಸ್ಕೋರ್ moves on to 14-1.
ಮಹಾದೇವ್ ಕಾಮತ್ ರವರ BK ಬ್ರದರ್ಸ್ ಆಲ್ ದ ವೇ ಫ್ರಮ್ ಕೋಸ್ಟಲ್ ಡಿಸ್ಟ್ರಿಕ್ಟ್ ಉಡುಪಿಯ ತಂಡ. ಮತ್ತೆ ಬೌಲಿಂಗ್ ಸಾರಥ್ಯದಲ್ಲಿ ಜಯಂತ್ ಅತ್ಯಾಕರ್ಷಕವಾದ ಒಂದು ರಿವರ್ಸ್ ಸ್ವೀಪ್ ಅನ್ನು ಕಂಡುಕೊಂಡ್ರು ಗೌಸ್ ಶೇಖ್. ಆ ನಿಟ್ಟಿನಲ್ಲಿ ತಂಡಕ್ಕೆ ಒಂದು ಓಟ ಲಭಿಸ್ತಾ ಇದೆ. ಈ ಒಂದು ಪಂದ್ಯಾವಳಿಯ ಟೈಟಲ್ ಸ್ಪಾನ್ಸರ್ಸ್ ಆಗಿರತಕ್ಕಂತಹ VAK ಫೌಂಡೇಶನ್ ಪ್ರಧಾನ ರೂವಾರಿಗಳಾದಂತಹ ವೆಂಕಟೇಶ್ ಅಶೋಕ್ ಕಾಟ್ವೆ ಸರ್ ಅವರಿಗೂ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ತಮಗೂ ಸಹ ಈ ಒಂದು ಹಂತದಲ್ಲಿ ಈ ಒಂದು ಪಂದ್ಯಾವಳಿಯ ಪರವಾಗಿ ಆದರದ ಆತ್ಮೀಯ ಸ್ವಾಗತ ಸುಸ್ವಾಗತನ ಬಯಸ್ತೇವೆ. ಅದೇ ರೀತಿಯಲ್ಲಿ ಈ ಭಾಗದ MLA ಸಹ ಆಗಿರ್ತಕ್ಕಂಥ ಅವರ ತಂದೆಯವರು ಸನ್ಮಾನ್ಯ ಶ್ರೀಯುತ ಅಶೋಕ್ ಖಾಟ್ವೆ ಸರ್ ಅವರು ಸಹ ನಮ್ಮ ಈ ಒಂದು ಪಂದ್ಯಾವಳಿಯಲ್ಲಿ ಪ್ರಮುಖ ವೇದಿಕೆಯಲ್ಲಿ ವಿರಾಜಮಾನರಾಗಿ ಪಂದ್ಯಾವಳಿಯನ್ನು ಆಸ್ವಾದಿಸಿ ಆನಂದಿಸ್ತಾ ಇದ್ದಾರೆ. ತಮಗೂ ಈ ಒಂದು ಕರುನಾಡು ಪ್ರೀಮಿಯರ್ ಲೀಗ್ನ ಪರವಾಗಿ ತಮಗಿದು ಆದರದ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಹಂತದಲ್ಲಿ ಸ್ಲಾಟ್ ನಲ್ಲಿದ್ದಂತಹ ಚೆಂಡಿಗೆ ಬಿರುಸಿನ ಹೊಡೆತ, ಕ್ಷೇತ್ರ ರಕ್ಷಕನ ಊಹೆಗೂ ನಿಲುಕದಂತಹ ಬುಲೆಟ್ ಬೌಂಡರಿಯಾಗಿ ಈ ಒಂದು ಹೊಡೆತ 4 ಓಟಗಳನ್ನು ತಂದು ಕೊಡ್ತಾ ಇದೆ. ಹಲೋ ತಂಡದ ಒಟ್ಟು ಮೊತ್ತ 19ರಲ್ಲಿ ಸ್ಥಗಿತ. ಮತ್ತೆ ಓಟಗಳು ಲಭಿಸ್ತಾ ಇಲ್ಲ. तो अब जाकर 4 ओवर का खेल समाप्त हो रहा है. 4 ओवर समाप्ति के बाद 19 रन 2 विकेट नुकसान पर और 3 एक्स्ट्राज हमें देखने को मिले इस ओवर में. ये टोटल 3 एक्स्ट्राज देखने को मिले हैं 4 ओवर के खेल में. BK ब्रदर्स उडुपी टीम का टोटल स्कोर है 19, 2 विकेट और 4 ओवर का खेल समाप्त हुआ है पहली पारी में. कहीं ना कहीं थोड़ा बहुत पीछे चल रही है ये टीम. बल्लेबाजी उतनी अच्छी खासी हमें देखने को नहीं मिली है और पिछले मैच में भी ऐसा ही हुआ था भाई. अंत में जाकर वो रन आए थे. इसलिए मैच में ऐसा ही हुआ था. शफीक और अरशद आने के बाद रन गति आगे बढ़ी थी. कहीं ना कहीं अब जोखिम जरूर उठाएंगे यहाँ से, क्योंकि हमने देखा है अच्छी खासी बल्लेबाजी करते हुए गौस शेख को और अच्छी गेंदबाजी दूसरी ओर RNR क्रिकेटर की. शुरुआती 4 गेंद में मजबूत पकड़ बनाती हुई गेंदबाजी में एक अच्छा खासा छाप छूटा है RNR क्रिकेटर का. पूरे टूर्नामेंट में अच्छी खासी गेंदबाजी हुई है. और पिछले मुकाबले में हमने देखा था दूसरा सेमीफाइनल मैच में एवरग्रीन क्रिकेट क्लब के विरुद्ध अच्छी खासी गेंदबाजी की थी. केवल 31 रन बनाने में कामयाब रही थी सागर भंडारी की टीम और प्रति उत्तर में ऐसा अच्छा खासा जवाब देते हुए नजर आए थे हमें RNR क्रिकेटर्स. और RNR क्रिकेटर्स की वहाँ से जीत होती है. वो दूसरा सेमीफाइनल था
और तब जाकर फाइनल खेलने का मौका उन्हें मिला था। और दो सबसे सफल टीम एक दूसरे के सामने है अब। एक अभी के ब्रदर्स तो दूसरी आरएनआर क्रिकेटर्स। और हमारा फर्ज बनता है भाई इस टूर्नामेंट की टाइटल स्पॉन्सर वीके फाउंडेशन के फाउंडर वेंकटेश अशोक काटवे सर इस मैच का लुत्फ उठाते हुए बैठकर हमारे साथ मैच का मजा उठा रहे हैं। और उसके साथ देखिए एक और पर्सनालिटी को हम देख रहे हैं, अशोक काटवे सर जो कि एक्स एमएलए। ಪ್ಲೀಸ್ ಜಾಯ್ನ್ ಆಗಿ. ಎಸ್ ವಿಐಕೆ ಫೌಂಡೇಶನ್ ಪ್ರಸ್ತುತ ಪಡಿಸ್ತಾ ಇರುವಂತಹ ಕರ್ನಾಡು ಪ್ರೀಮಿಯರ್ ಲೀಗ್ ವೆಂಕಟೇಶ್ ಕಾಟ್ವೆ ಅವರ ಕನಸು, ಹಾಗೆ ಆರ್ಕೆ ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ಹುಬ್ಬಳ್ಳಿ ರಮೇಶ್ ಕಾಂಬ್ಳೆ ಅವರ ಕನಸು. ಅಂಡ್ ಥ್ಯಾಂಕ್ ಯು ನಮ್ಮ ಸ್ಪಾನ್ಸರರ್ಸ್ಗೆ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಅಕಾಡೆಮಿ, ಥ್ಯಾಂಕ್ ಯು ಶ್ರೀ ಸಂತೋಷ್ ಲಾಡ್ ಫೌಂಡೇಶನ್, ಥ್ಯಾಂಕ್ ಯು ಸ್ಕೈಟೋನ್ ಬಿಲ್ಡರ್ಸ್, ಥ್ಯಾಂಕ್ ಯು ಅಂಡ್ ಜನನಿ ಡೆಕೋರ್ ಉನ್ಕಲ್, ಥ್ಯಾಂಕ್ ಯು ಶ್ರೀ ಅಜಯ್ ಸರ್. ದ ಮ್ಯಾನ್ ಆಫ್ ದ ಸೀರೀಸ್ ಕೊಡ್ತಾ ಇರುವಂತಹ ಮೌಲಾಲಿ ಶಿರೂರ್ ಅವರೇ, ಥ್ಯಾಂಕ್ ಯು. ಯುನಿಕ್ ಸ್ಪೋರ್ಟ್ಸ್, ಥ್ಯಾಂಕ್ ಯು. ಪೃಥ್ವಿ ಪ್ಯಾರಡೈಸ್ ಹೋಟೆಲ್ ಓನರ್ ಶ್ರೀ ಮೋಹನ್ ಪಾಟೀಲ್ ಅವರು, ಥ್ಯಾಂಕ್ ಯು. ರಾಘವೇಂದ್ರ ಶಾಸ್ತ್ರಿ ಅವರು, ಥ್ಯಾಂಕ್ ಯು. ಪ್ರಶಾಂತ್ ಶೆಟ್ಟಿ ಅವರು ಅಂಡ್ ಪ್ರಶಾಂತ್ ಶೆಟ್ಟಿ ಅವರು, ಥ್ಯಾಂಕ್ ಯು. ಬಾಲು ನಾಯಕ್ ಅವರು ಯಲ್ಲಾಪುರ, ಥ್ಯಾಂಕ್ ಯು. ಉಮರ್ ಬ್ಯಾಟಿ ಅವರು, ಥ್ಯಾಂಕ್ ಯು. ಮಲ್ಲಪ್ಪ ತರ್ಸದವರು, ಥ್ಯಾಂಕ್ ಯು. ಅಂಡ್ ಬೆಸ್ಟ್ ಬ್ಯಾಟರ್ ಬೆಸ್ಟ್ ಬೌಲರ್ ಕೊಡ್ ಮಾಡ್ತಿರುವಂಥ ಇಬ್ಬರು ಹೃದಯ ಶ್ರೀಮಂತ ವರ್ಧನೆಗಳು ಎಂ ಡಿ ಮೋಹನ್ ಸರ್ ಮತ್ತು ಇರ್ಷಾದ್ ಬೇಚ್ ಅವರು, ಥ್ಯಾಂಕ್ ಯು. ಎಲ್ರಿಗೂ ಕೂಡ ಥ್ಯಾಂಕ್ ಯು. ಅಂಡ್ ನಮ್ಮ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಪ್ರೀತಿಪೂರ್ವಕವಾದ ಮತ್ತೊಮ್ಮೆ ಸ್ವಾಗತ. दोबारा पुरुषोत्तम को हम गेंदबाजी करते हुए देख रहे हैं। पहली गेंद का भी तेज चला थी, कहीं ना कहीं 150 160 किलोमीटर प्रति घंटा की स्पीड से गेंदबाजी करते हुए हमें वो नजर आ रहे हैं। और ये पेस देखिए भाई, ये टेनिस क्रिकेट में बहुत कम देखने को मिलेगी, 160 किलोमीटर प्रति घंटा की पेस। और ये खिलाड़ी वो कर सकते हैं, क्या बेहतरीन तरीके से गेंदबाजी हो रही है यहाँ आरएनआर क्रिकेटर के द्वारा। ಎಸ್ ಮಾನ್ಯ ಶಾಸಕರು ಮತ್ತೆ ಬರಬೇಕು ಅಂತ ವಿನಂತಿಸ್ಕೊಳ್ತೀವಿ. ಎಸ್ और बहुत तेज गरार गेंद थी, पेस के अगेंस्ट ये खेलते हुए बढ़िया स्ट्रोक, मिड विकेट बाउंड्री पर 6 रन। जब इरादा बना लिया है ऊंची उड़ान का, फिर देखना फिजूल है कद आसमान का। अरे भाई मंजिल उन्हीं को मिलती है जिनकी सपनों में जान होती है, फंक से कुछ नहीं होता, हौसलों से उड़ान होती है। हौसला बुलंद हो चुके हैं, अब मन बना लिया है बड़े शॉट लगाने की। तो क्या कहेंगे आप ये स्ट्रोक को लेकर? बहुत अच्छी शॉट सिलेक्शन हमें देखने को मिला था, गेंद के नीचे आए थे, अच्छा खासा कनेक्शन मिला था, तब जाकर ये सारी चीज आसान हुई थी। 6 रन मिला था, बहुत बड़ा स्ट्रोक था ये। और तीसरी गेंद लाजवाब टाइमिंग के चलते एक और बार स्लॉट में मिली थी गेंद, और अपनी भुजाओं की ताकत के बल दिखा रहा है बलवान खिलाड़ी, शक्तिमान है ये बल्लेबाज। आगे छे अपने संपूर्ण ताकत का प्रयोग कर रहे हैं, ये दर्शाता है कि इनकी भुजाओं में देखिए कितनी जबरदस्त ताकत है। ಕೇಳಿಸ್ಕೊಂಡ್ರಾ? ನಮ್ಮ ಪಕ್ಕದಲ್ಲಿರೋರೆಲ್ಲ ಸಿಕ್ಸ್ ಹೊಡೆದ್ರೆ ಡಿಜೆ ಬೇಕು ಅಂತ ಇದ್ದಾರೆ. ಇವಾಗ ಡಿಜೆಗೆ ಏನ್ ಹೇಳ್ತೀರಾ ನೀವು? ಡಿಜೆಗೆ ಹಾಕು ಅಂತೀರಾ ಬೇಡ ಅಂತೀರಾ? अब तो गेंद शुरू होने में तो और विपक्षी टीम से ಡಿಜೆ ಇದ್ರೆ ಮಜಾ ಅಲ್ವಾ? ಹುಬ್ಳಿ ನಮಸ್ಕಾರ. ಬಂದ ಕಿಂಗ್ ಡಿಜೆ ಹುಬ್ಬಳ್ಳಿ ಅವನ್ ಬರ್ತಾ ಇದ್ದಾನೆ, ಇವಾಗ ತರ್ತಾನೆ ಸಾಂಗ್ ಮೇಲೆ ಸಾಂಗು. ಇಲ್ಲಿ ಹೊಡಿತಾ ಇರೋದು ಗೌಶೇಕ್ ಸಿಕ್ಸು, ಬಂಬಾಟ ಹೊಡೆದಿರೋದು. ಎಸ್ ಮುಂದುವರಿಸಿ ಮ್ಯಾಚು. तो आपको एक चीज बता देता हूं, आरएनआर क्रिकेटर्स की टीम ने टॉस जीता था, टॉस जीतने के बाद पहले गेंदबाजी करने का निर्णय वो लिया था। तो चलो यहाँ कहीं ना कहीं एक मजबूत पकड़ अभी तक बनाई हुई थी, अब उस पकड़ को ढीले करने की कोशिश तैयारी करते हुए हमें नजर आ रहे हैं यहाँ गौशेक। क्या कमाल की शॉट मार रहे हैं अब गौशेक मार रहा है। ಪುರುಷೋತ್ತಮರು ಮತ್ತೊಮ್ಮೆ बाहरी किनारा, आवाज यहां तक सुनाई दी है। इधर आ गया हवा, गौशेक विकेट ಹೋಯ್ತು, ಇಲ್ಲಿ ವಿಕೆಟ್. ಪುರುಷೋತ್ತಮ ಯಪ್ಪ ಸಖತ್ತು ಬಂದ ಡಿಜೆ. तो
अब कौन आ रहा है भाई? ये भूखा शेर है भाई। रनों की भूख हमें देखने को मिली थी सेमीफाइनल मैच में। अब शफीक आ चुके हैं। ये वही खिलाड़ी है जिसने पिछले मुकाबले में जिताने में ಬಂದ ಇವಾಗ पूरा ಶಫೀಕ್ 100% दिया था। पूरा 100% दे चुके हैं। पिछले मुकाबले में। 100% ಆಟಗಾರ ಸೆಮಿಫೈನಲ್ ನಲ್ಲಿ ಸಿಕ್ಸರ್ ನ ಹೊಡೆದು ತನ್ನ ಅದ್ಭುತ ಆಟದ ಮುಖೇನವಾಗಿ ಗೆದ್ಕೊಂಡು ಬಂದಂತ ವೀರ ಧೀರ ಶೂರ ಆಟಗಾರ ಅಂಕಣಕ್ಕೆ ಬಂದಿರೋದು ಆ ವೀರನನ್ನ ಕಟ್ಟಾಕುವಂತ ಚಾಣಕ್ಯ ಬೌಲರ್, ರಣತಂತ್ರವನ್ನ ರೂಪಿಸುವಂತ ಚಾಣಕ್ಯ ಬೌಲರ್ ಇವನೇ ಬೆಂಗಳೂರಿನ ಸ್ಪುರುಷೋತ್ತಮ್. ಇಲ್ಲಿ ಬೌಲರ ಬ್ಯಾಟರ ವೀರನ ಚಾಣಕ್ಯನ ನಡೆ ಇರುವಂತಹ ಬೌಲರ್ ಒಂದ್ ಹೇಳಲಾದ್ರೆ ಹೊಡಿತೀನಿ ಅಂತ ಬಂದಿರುವಂತಹ ಬ್ಯಾಟರ್ ಮತ್ತೊಂದು ಹೇಳಿ ನೀವು ಕಣ್ತುಂಬಿಸ್ಕೊಳ್ತೀರ ಹುಬ್ಬಳ್ಳಿ ಮಂದಿ. ಇದು ಫೈನಲ್ ಮ್ಯಾಚ್. ये मेगा फाइनल है भाई। महाभारत का दूसरा युद्ध अब शुरू हो चुका है। हरियाणा में हुआ था महाभारत। ये महाभारत नॉर्थ कर्नाटक के नेहरू के मैदान पर हुबली में हो रहा है। ಇದು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಸಾಗ್ತಾ ಇರುವಂತಹ ಕರ್ನಾಟಕ ಪ್ರೀಮಿಯರ್ ಲೀಗ್. ಬಂದಿದ್ದಾರೆ ಇವಾಗ ಶಫೀಕ್. ಓಹ್ ಬ್ರಿಲಿಯಂಟ್ ಬಾಲ್, ಸಕ್ಕತ್ತೊಳ್ಳೆ ಬಾಲ್ ಹೋಯ್ತು ಆಚೆಗಡೆ, ಡಿಪ್ ಆಗತ್ತೆ ಹೋಗುತ್ತೆ ಆಚೆಗಡೆ, ಬೆಂಕಿ ತರ ಬಾಲ್ ಮಾಡ್ತಾ ಇರೋದು ಇಲ್ಲಿ ಬಂದಿರುವಂತ ಶಫೀಕ್ ನ ಕಟ್ ಹಾಕ್ತಿದ್ರೆ. ಶಫೀಕ್ ಅಂತವ್ರು ಏನಲ್ಲ, ಅಳ್ಳಾಡಲ್ಲ ಅವನು. ಮೊದಲನೇ ಬಾಲ್ ದೇವ್ರಿಗೆ ಬಿಟ್ಟಿರ್ತಾರೆ. बहुत अच्छी गेंद थी, बहुत अच्छी गेंद थी। अच्छी गेंद की सम्मान करना पड़ता है भाई। ಸಮ್ಮಾನ್ ಪಡ್ತಾನೆ. ಒಳ್ಳೆ ಬಾಲು. ಕೆಟ್ಟ ಬಾಲ್ ಹಾಕಿದ್ರೆ ಬಿಡ್ತಾನ? नहीं छोड़ने वाले भाई, क्योंकि इनकी भुजाओं में 100 हाथियों का बल है। ನೋಡ್ಬೇಕಾಗತ್ತೆ ಇವಾಗ ಇವ್ರನ್ನ ಕೊನೆ ಬಾಲ್. ಮತ್ತೆ ಪುರುಷೋತ್ತಮ್ ಅವರು, ಶಫೀಕ್ ಅವರು ಇದ್ದಾರೆ, ಹೊಸ ಬ್ಯಾಟರ್. ಏನ್ ಮಾಡ್ತಾರೆ ಈ ಬಾಲ್ ನ ನೋಡ್ಬೇಕಾಗತ್ತೆ. ಕೊನೆ ಬಾಲ್ ಈ ಓವರ್ ನಲ್ಲಿ. अक्रॉस सिस्टम पहले से आ चुके हैं। अब अंदर राइज खेलते हुए स्क्वायर लेग बाउंड्री पर और डीप स्क्वायर लेग बाउंड्री के फील्डर को आना पड़ा इस गेंद को रोकने में। उन्होंने कोई गलती नहीं की। जैसे गेंद को हाथ में लिया और दूसरे रन बिल्कुल दूसरे रन की कोई गुंजाइश नहीं हमें देखने को मिल रही है। एक रन के साथ ओवर समाप्त हो रही है। 5 ಓವರ್ಗಳ ನಂತರ 32 3 ವಿಕೆಟ್ ನಷ್ಟಕ್ಕೆ. ಹುಬ್ಳಿ ಮಂದಿ ಎಲ್ಲ ಇಷ್ಟಪಡೋದು ಒಂದಕ್ಕೇನೆ, ಅದು ಯಾರಿಗೆ? ಡಿಜೆ ಸೌಂಡ್ಗೆ. ಹಾಕಪ್ಪ ಡಿಜೆ ಒಂದ್ ಸೌಂಡು. ಯಸ್, ಕ್ಲಾಸು ಮಾಸು, ಡಿಜೆ ಸೂಪರ್ ಸಖತ್. ಇದು ಹುಬ್ಳಿ ಕೇಳಿಸುತ್ತೆ. ಕಿಂಗ್ ಡಿಜೆ, ಥ್ಯಾಂಕ್ ಯು. अब कहीं ना कहीं वो चीज अब समझ में आती हुई यहाँ बल्लेबाज को। बातें नहीं काम बड़े करो, बातें नहीं काम बड़े करो। लोगों को सुनाई कम दिखाई ज्यादा देता है। ಎಸ್, ಇವಾಗ ಬಂದಿದ್ದಾರೆ ಪಠಾಭಿ ವಿಘ್ನೇಶ್, ರಣ ಪ್ರಚಂಡ ಬೌಲರ್. ಇಂದಿನ ಸೆಮಿಫೈನಲ್ ಮ್ಯಾಚ್ ಅನ್ನು ನೀವು ನೋಡಿದ್ರಿ. ಪ್ರಚಂಡ ಹೊಡೆತವನ್ನು ಹೊಡೆಯುವಂತ ಆಟಗಾರ. ಎತ್ತರ ಬಹಳ ಕಡಿಮೆ, ಆಟ ತುಂಬಾ ಎತ್ತರ. ಇವನೇ ಪಠಾಭಿ ವಿಘ್ನೇಶ್ ಫ್ರಮ್ ಕಾಡ್ಗೋಡಿ ಬೆಂಗಳೂರು. ಮೊದಲನೇ ಓವರ್ನ ಬೌಲಿಂಗ್ ಅನ್ನ ಮಾಡೋದಕ್ಕೆ 274 ಮ್ಯಾಚು, 214 ವಿಕೆಟು. और पट्टाबे की गेंद पे अगर ये नहीं कर सकते आप, आपको खड़े होकर खेलना होगा। स्टपट होकर क्यों जा रहा है मेरे को समझ में नहीं आ रहा। क्योंकि ये गेंदबाज, ये वही गेंदबाज है टूर्नामेंट के सबसे सफल गेंदबाज मैं मानता हूं इनको, क्योंकि बहुत बढ़िया गेंदबाजी की है पूरे टूर्नामेंट में। चाहे तो उठा के क्यों ना देख लो, इनकी करियर देखिए कितनी जबरदस्त रही है टेनिस क्रिकेट में। जहां तक हम बात करें तो बहुत अच्छा खासा इंपैक्ट छोड़ चुके हैं टेनिस क्रिकेट में। ಸತ್ಯ, ನೀವು ಹೇಳ್ತಿರೋದು. ಒಳ್ಳೆ ಪ್ಲೇಯರ್ ಇವರು. ಸ್ವಿಚ್ ಹಿಟ್ ಮಾಡೋ ಪ್ರಯತ್ನ ಅಲ್ಲಿ ಸಿಗ್ತಾ ಇಲ್ಲ. ಬ್ಯಾಟ್ಗೆ ಬಾಲು ಬರ್ತಾ ಇದೆ, ಡಾಟ್ ಬಾಲು. ಪಟ್ಟಾಭಿ ವಿಘ್ನೇಶ್ ಕಾಡ್ಗೋಡಿ ಹುಡುಗ ಹುಬ್ಳಿ ಮಣ್ಣಿನ ಇಲ್ಲಿ ಧೂಳ್ ಮಗ ಧೂಳ್ ಆಗ್ತಿದ್ದಾನೆ. ಡಾಟ್ ಬಾಲ್. गलत स्ट्रोक खेल रहे हैं मेरे ख्याल से। देखिए भाई, जबकि आपको मालूम है एक अच्छा खासा गेंदबाज है, तो कहीं ना कहीं इनके पास वो ताकत होगी, वो वेरिएशन होगी। पहले वो गति को समझना होगा यहाँ बल्लेबाज को। और ऑप्शन से एक और बार भारती की तरफ जाए थी गेंद। एक और बार खराब शॉट सिलेक्शन। मैं इसी चीज को लेकर बात कर रहा था। पिछले दो गेंद पहले मैं इसी चीज के बारे में बात कर रहा था कि पहले सोचिए, पढ़िए गेंद को। गेंद ವೆಂಕಟೇಶ್ ಕಾಟ್ವೆ ಸಾಹೇಬ್ರು ಹಾಗೂ ಅವರ ತಂದೆಯವರು ಅಶೋಕ್ ಕಾಟ್ವೆ ಸಾಹೇಬ್ರು ಇಬ್ರು ಕೂಡ ನೋಡಿ, ಕ್ರಿಕೆಟ್ ನೋಡೋಕ್ಕೆ ತಂದೆ ಮತ್ತು ಮಗ ಅವರು ಇಬ್ರು ಬಂದಿದ್ದಾರೆ. ಅವ್ರ ಜೊತೆ ನೋಡೋದೇ ಒಂದು ಖುಷಿ. ಹಿರಿಯರು ಕ್ರಿಕೆಟ್ನ ಅನುಭವಿಸ್ತಾ ಇರೋದು.
ಸೊ ಧನ್ಯವಾದಗಳು ನಿಮಗೆ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಹೃದಯ ತುಂಬಿದಂತಹ ಧನ್ಯವಾದಗಳು. ಇದು ವಿಎಕೆ ಫೌಂಡೇಶನ್ ಪ್ರಸ್ತುತ ಪಡ್ತಾ ಇರುವಂತಹ ಕರುನಾಡು ಪ್ರೀಮಿಯರ್ ಲೀಗ್ ಆಡುಬಾ कर्नाटक. और कर्नाटक के कई सारे ऐसे टैलेंट को खोज चुके हैं हम इस टूर्नामेंट में, कई सारे टैलेंट को हम खोज लिया है. तो अगले साल ಇದು ಬಲವಾಗಿ ಹೊಡೆಯುವಂತ ಪ್ರಯತ್ನ, ಶಫಲ್ ಮಾಡ್ಕೊಂಡಿದ್ದು, ಸಿಗ್ತಾ ಇಲ್ಲ ಬಾಲು. ಇಲ್ಲಿ ಏನ್ ಮಾಡ್ತಿದ್ರೆ ಬೌಲರ್ ಅಂದ್ರೆ ಕೈಯಲ್ಲಿ ರಿಸ್ಟ್ ವರ್ಕ್ ಮಾಡ್ತಿರೋದು, ರಿಸ್ಟ್ ವರ್ಕ್, ನಕಲ್ ಬಾಲ್ಸ್, ಇನ್ ಸ್ವಿಂಗ್ ಡೆಲಿವರಿ, ಔಟ್ ಸ್ವಿಂಗ್ ಡೆಲಿವರಿ, ಪೇಸ್ ಕೊಡ್ತಾ ಇಲ್ಲ, ನಿಧಾನಕ್ಕೆ ಬೌಲಿಂಗ್ ಮಾಡ್ತಾ ಇರೋದು. ಅದು ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಬ್ಯಾಟರ್ಗೆ. ಅವ್ರ ಪೇಸ್ ವರ್ಕೌಟ್ ಆಗುತ್ತೆ, ಯಾಕೆಂದ್ರೆ ಟೈಮ್ ಮಾಡಬೇಕಾಗತ್ತೆ. ಹಾರ್ಡ್ ಬಾಲ್ 125 ಗ್ರಾಮ್ ಇರೋದು, ಎಲ್ಲಿ ಬರುತ್ತೆ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡಿ ಟೈಮಿಂಗ್ ಇಟ್ಕೊಂಡು ಹೊಡಿಬೇಕು, ಅವಾಗ ಮಾತ್ರ ಕನೆಕ್ಟ್ ಮಾಡ್ಕೊಳಕ್ ಸಾಧ್ಯ. बिल्कुल ठीक अनुमान लगाया आपने. मैं कह रहा था इस टूर्नामेंट को लेकर, देखिए ये टूर्नामेंट ऐसे प्लेटफॉर्म है कि कर्नाटक के ऐसे कई सारे यंगस्टर्स हैं जो इस मौके के इंतजार में बैठे होते हैं, और उनके लिए ये बहुत बेहतर प्लेटफॉर्म है भाई. और ये लो क्लीन बोर्ड यूमिस हिट. ಯೂಮಿಸ್ ಹಿಟ್ ಕೊಟ್ಟ ಇವಾಗ ವಿಘ್ನೇಶ್ ಪಟ್ಟಾಭಿ. ಕೊಟ್ಟಿರೋದು ಯಾರಿಗೆ? ಅದ್ಭುತ ಆಟಗಾರ ಅಭಿಷೇಕ್ ದೇಸಾಯಿ. ಸೆಮಿಫೈನಲ್ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಪ್ರದರ್ಶನ ಮಾಡಿದಂತ ಅಭಿಷೇಕ್ಗೆ ಇಲ್ಲಿ ಕೊಟ್ಟಿರೋದು ವಿಕೆಟ್. ಇವಾಗ ಕಿಂಗ್ ಡಿಜೆ ಆಗ್ತಾನೆ ಒಂದ್ ಸಾಂಗು. ಒಂದು ಬಾಲ್ಗೆ ಸಲಾಂ ಆಗ್ತಿರೋದು, ಅದಕ್ಕೆ ಹಾಕಿರೋದು ಡಿಜೆ ಸಲಾಂ ರಾಕಿ ಬಾಯ್. ಇವಾಗ ಬರ್ತಾ ಇರೋದು ಯಾರು? ಹರ್ಷದ್, ಬಿಜಾಪುರದ ಆಟಗಾರ, ರನ್ಗಳ ಮಳೆಯನ್ನ ಸುರಿಸುವಂತ ಆಟಗಾರ. ಯಾವರು ಹರ್ಷದ್ ಅವರು? अरशद. तो चलो भाई, अक्सर ऐसे दुनिया में अनजाने लोग मिलते हैं, अनजाने राहों में मिलके हम खो जाते हैं. पिछले सीजन हम मिलके खो चुके थे. जब 2 गेंद में 12 रन की जरूरत थी, तब जीत दिलवाने में एक खिलाड़ी का बहुत बड़ा हाथ रहा था. साई लायंस बेंगलुरु टीम की जीत दिलवाने में एक खिलाड़ी का बहुत बड़ा हाथ रहा था पिछले सीजन. ಸ್ವೇಚ್ ಹಿಟ್ ಮಾಡೋ ಪ್ರಯತ್ನ ಬೆಳಗಾವಿ ಆಟಗಾರ. ಬಿಜಾಪುರ ಬೆಳಗಾವಿ ಪಕ್ಕ ಪಕ್ಕ ಇಲ್ಲಿ ಬಂದಿದ್ರೆ ಆಡೋದಕ್ಕೆ, ಲೆಕ್ಕ ಚುಪ್ತ ಮಾಡೋದಕ್ಕೆ. 6 ಓವರ್ ಮುಗಿಸ್ತಾರೆ. ಬಿಕೆ ಬ್ರದರ್ಸ್ ಉಡುಪಿ 33 ರನ್ 4 ವಿಕೆಟ್ ನಷ್ಟಕ್ಕೆ. ಇಲ್ಲಿ RNR ಕ್ರಿಕೆಟರ್ಸ್ ಹುಬ್ಬಳ್ಳಿ ತಂಡ ಸ್ವಲ್ಪ ಮೇಲಿದ್ಯಾ ನೋಡ್ಬೇಕಾಗತ್ತೆ, ಯಾಕೆಂದ್ರೆ 2ನೇ ಇನ್ನಿಂಗ್ಸ್ ಇನ್ನೂ ಇದೆ. ಮಜಾ ಮಜಾ, ಇದು ಫೈನಲ್ ಮ್ಯಾಚ್. ಇವಾಗ ಮತ್ತೆ ಬರುತ್ತೆ ಅದು ಕಿಂಗ್ ಡಿಜೆ. ಸಂತೋಷ್ ಇಂದಿನವರು ಪಟ್ಟಾಭಿ 1 ವಿಕೆಟ್ ಮೇಡಿನವರು ಫೈನಲ್ ಮ್ಯಾಚ್ ಅಲ್ಲಿ ಏನ್ ಹೇಳ್ತಾರೆ ಈ ಬೌಲಿಂಗ್ ಬಗ್ಗೆ? ಹೇಳಲೇಬೇಕು ನೀವು. मैं बहुत पहले ही कह चुका हूँ ये गेंदबाज के बारे में. टूर्नामेंट के सबसे सफल टोटल इज 33 फॉर द लॉस ऑफ 4. टूर्नामेंट के सबसे सफल गेंदबाज थे पट्टाभी. तब जाकर ये चीज़ हमें देखने को मिली. इनकी ताकत ही कुछ ऐसी है कि वो ज़्यादातर वेरिएशन लेकर आते हैं, और हमें कई सारे ऐसी गेंदें भी देखने को मिलती है टप्पा खाने के बाद बाहर की तरफ जाते हुए. डिविएशन ज़्यादा देखने को मिलती है इनकी गेंदबाजी में, और कहीं ना कहीं अच्छी लाइन और लेंथ पकड़कर वो गेंदबाजी करते हैं. वही इस सक्सेस का कारण बना है इस खिलाड़ी के लिए. आप देखिए ಇವಾಗ ಬಂದಿರೋದು ಅಂಕಿತ್ ಲೋವರ್ ಅವರು 33 ರನ್ 4 ವಿಕೆಟ್ ನಷ್ಟಕ್ಕೆ. और शफी की बल्ला बोला है बहुत देर के बाद फ्लैट बैटेड शॉट आगे छे. कुछ देर की खामोशी है, फिर शोर आएगा. कुछ देर की खामोशी है, फिर शोर आएगा. तुम्हारा तो दौर आया था, हमारा वक्त आएगा. ये जिताते हुए बल्लेबाज शफीक. ಎಸ್, ಇದು ನಿಪ್ಪಾಣಿ ವರ್ಸಸ್ ನಿಪ್ಪಾಣಿ.
ನಿಪ್ಪಾಣಿ ಹುಡುಗ ಬೌಲಿಂಗ್ ಮಾಡಿದ್ರೆ ನಿಪ್ಪಾಣಿ ಹುಡುಗ ಬ್ಯಾಟಿಂಗು. ನಮ್ಮೂರಲ್ಲಿ ನಮ್ದೇ ಕದರು ಅಂತ ಬಂದು ಇಬ್ರು ಆಟಗಾರರು ಎದುರು ಬದ್ರಾಗಿ ಆಟ ಆಡ್ತಿರೋದು. ನಿಪ್ಪಾಣಿ ವರ್ಸಸ್ ನಿಪ್ಪಾಣಿ. ಎಸ್, ಅಂಕಿತ್ ಲೋಹಾರ್ ವರ್ಸಸ್ ಶಫೀಕ್ ನಡುವೆ ಸಂಘರ್ಷ. देखिए जरा किसमें कितना है दम. जम के रखना होगा कदम. यहाँ आप देखना होगा सुरक्षित लैंड हुई है. ये हेलीकॉप्टर नेहरू के मैदान में सुरक्षित लैंड हो रही है. ಫೈನಲ್ ಮ್ಯಾಚ್. ಇವಾಗ ಶಫೀಕ್ ಅವರು ಸಿಕ್ಸರ್ ನ ಹೊಡೆದು ಸ್ವಲ್ಪ ರನ್ ಗಳಿಸ್ಕೋಬೇಕು ಅಂತ ಇರೋದು. ಯಾಕೆಂದ್ರೆ ಫೈನಲ್ ಮ್ಯಾಚ್ ಅಲ್ಲಿ ಬಿಗ್ ಟಾರ್ಗೆಟ್ ಕೊಡಬೇಕು. ಯಾಕೆಂದ್ರೆ ಹೊಡಿ ಬಡಿ ಆಟಗಾರರು ಇರೋದು ಅಲ್ಲಿ. RNR ಕ್ರಿಕೆಟರ್ಸ್ ಹುಬ್ಬಳ್ಳಿ ವರ್ಸಸ್ BK ಬ್ರದರ್ಸ್ ಉಡುಪಿ. दोनों टीमें कई सारे ऐसे जुझारू खिलाड़ी है. जहां तक अनुभव की बात करें तो दोनों टीमें ढेर सारा अनुभव है, ढेर सारा खेल का अनुभव है दोनों टीम में. कहीं ना कहीं ये एक बेस्ट वर्सेस बेस्ट के बीच में मुकाबला हम देख रहे हैं. ಖಂಡಿತ ಬೆಸ್ಟ್ ವರ್ಸಸ್ ಬೆಸ್ಟ್. ಫೀಲ್ಡಿಂಗ್ ಅಲ್ಲಿ ಬದಲಾವಣೆ ತರ್ತಿರೋದು. ವಿಕೆಟ್ ಕೀಪರ್ ಆಗಿ ಮಂಜು ಅವರು ಬಹಳಷ್ಟು ಮ್ಯಾಚ್ ಅನ್ನು ಆಡಿರೋದು. ಇವಾಗ ಬರ್ತಾ ಇದ್ದಾರೆ ಲಾಂಗ್ ಆಫ್ ಕಡೆಗೆ. ಮಿಡ್ ಆಫ್ ಅಲ್ಲಿ ನಿಂತ್ಕೊಂಡ್ರು ಅಲ್ಲಿ. ओहो मधुर आवाज. जैसे ही बल्ले पे गेंद लगी टन्ने की आवाज आई है. और लो आगे चार ಇನ್ನಾಗಿದ್ರು ಅಲ್ಲಿ. ಬಹುಶಃ ಲಾಂಗ್ ಆಫ್ ಅಲ್ಲಿ ಇದ್ರೆ ಈ ಬೌಂಡ್ರಿ ತಡಿಬಹುದಾಗಿತ್ತು. ಬೌಲರ್ ಬೇರೆ ರೀತಿ ಯೋಚನೆ ಮಾಡಿದ್ದು, ಆದ್ರೆ ಲಾಫ್ಟ್ ಶಾಟ್ ಬಂದಿದ್ದು. ಸೊ ಇವಾಗ ಬರ್ತಾ ಇದೆ 4 ರನ್. ओके. अरे भाई औकात दोगलो जैसी नहीं मेरी जो इल्जाम संभल कर दे रहे हैं. औकात दोगलो जैसी नहीं मेरी जो इल्जाम संभल कर दे रहे हैं. बहुत भारी पड़ूंगा एक दिन जो आज मुझे हल्के में ले रहे हैं. शायद ये दिजारे है. अब बल्लेबाज अरशद क्या बढ़िया बल्लेबाजी कर रहे हैं. सीधा शॉट, बहुत बढ़िया शॉट होता है भाई. जहां तक इस पिच के बारे में बात करें तो ये उतना आसान नहीं है शॉट. ಇದು ಮಿಸ್ ಆಗಿದ್ದು. ಇದು ಓಡ್ತಾರೆ 2 ರನ್ ಓಡ್ತಾರ ನೋಡ್ಬೇಕಾಗತ್ತೆ. ಓಡಿದರೆ 2 ರನ್, 46 ರನ್, 46. ಗೌರವಾನ್ವಿತದ ಮೊತ್ತದ ಕಡೆಗೆ ಮುಖ ಮಾಡ್ತಿರೋದು ಇಲ್ಲಿ BK ಬ್ರದರ್ಸ್. 4 ವಿಕೆಟ್ ನ ಕಳ್ಕೊಂಡಿದ್ದು ಅಲ್ಲಿ. ಇವಾಗ ಬಂದಿರುವಂತ ಬ್ಯಾಟರ್ಸ್ ಅರ್ಷದ್ ಮತ್ತು ಶಫೀಕ್ ಅವರು ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಿದ್ದಾರೆ. ಇವಾಗ ಅಂಕಿತ್ ಲೋರ್ ಯೋಚನೆ ಮಾಡ್ಬೇಕಾಗತ್ತೆ ಯಾವ ತರ ಬೌಲಿಂಗ್ ಮಾಡ್ಬೇಕು ಅಂತ. कहीं ना कहीं बल्लेबाज ये सोच में थे कहीं ना कहीं एक गेंदबाज को वो टारगेट करना चाहते. शायद ये वो गेंदबाज होंगे मेरे ख्याल से. ओ ये देखिए लास्ट मिनट में बल्ले का मुंह खोलते हुए सीधे बल्ले से खेलते हुए नजर आया है. और बढ़िया फील्डिंग का मुजाहरा. एक्स्ट्रा कवर बाउंड्री, एक्स्ट्रा कवर इलाके में शॉट एक्स्ट्रा कवर पर एक फील्डर ने अच्छी काम की. एक मात्र रन आया यहाँ. टोटल इज नाउ 47. तो चलो अब ओवर की अंतिम गेंद है. 7वां ओवर की अंतिम गेंद. टोटल स्कोर 47. हाँ, अब 7 गेंद में और कितने रन बन पाएंगे आपके ख्याल से? आपके ख्याल से कितने रन बन सकते हैं? ಪ್ರೆಡಿಕ್ಷನ್ ಎಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಫೈನಲ್ ಮ್ಯಾಚ್ ಇದು. ಅಂತಿಮ 7 ಬಾಲ್ ಇರೋದು. 47 ರನ್. BK ಬ್ರದರ್ಸ್ ಎಷ್ಟು ಟಾರ್ಗೆಟ್ ಕೊಡ್ತಾರೆ? ಕೊನೆಯದಾಗಿ ಇವನ ಅಂಕಿತ್ ಲೋರ್ ಬಾಲು. ಬ್ರಿಲಿಯಂಟ್ ಬಾಲ್ ಇದು. ಬ್ರಿಲಿಯಂಟ್ ಬಾಲ್. ರನ್ ಔಟ್ ಸಾಧ್ಯತೆ ಇತ್ತು ಅಲ್ಲಿ. ಮಿಸ್ ಆಗ್ತಿದೆ. ಅದೇ ಡೆಸ್ಪ್ರೆಷನ್ ತೋರಿಸ್ತಿರೋದು. ಎಸ್ ಓವರ್ನ ಮುಗಿಸ್ತಾರೆ. ಮುಕ್ತ ಆಗತ್ತೆ 7ನೇ ಓವರ್. ತೊಂಡದ ಮೊತ್ತ 48 ರನ್, 4 ವಿಕೆಟ್ ನಷ್ಟಕ್ಕೆ. ಆಫ್ಟರ್ 7 overs 48 runs ಫಾರ್ ದ ಲಾಸ್ ಆಫ್ 4. BK ಬ್ರದರ್ಸ್ ಉಡುಪಿ. ಅಂಡ್ ಡೆತ್ ಓವರ್ಗೆ ಯಾರನ್ನ ಪರಿಚಯಿಸ್ತಾರೆ ಇಲ್ಲಿ? RNR ಹುಬ್ಬಳ್ಳಿ. ಬಾ ನಾನ್ ರೆಡಿ ಅಂತ ನಿಂತಿರೋದು ಬ್ಯಾಟರ್ ಶಫೀಕ್. ಅಲ್ಲಿ ಬಂದಿರೋದು ಮೇಡ್ ಇನ್ ಓವರ್ ವಿಕೆಟ್ ಟೇಕಿಂಗ್ ಬೌಲರ್ ಪಟ್ಟಾಬಿ ವಿಘ್ನೇಶ್ ಫ್ರಮ್ ಕಾಡ್ಗೋಡಿ.
ಕಟ್ಟಲ್ ಡಿಲ್ವರಿ ಬರ್ತಾ ಇಲ್ಲ. ಸತತ 7 ಚುಕ್ಕಿ ಎಸೆತಗಳನ್ನ ಎತ್ತಿರುವಂತ ಫೈನಲ್ ಮ್ಯಾಚ್ ಅಲ್ಲಿ ಸರದಾರ ಇವನೇ, ಬಹು ವಾಮನ ಮೂರ್ತಿ ಪಟ್ಟಾಭಿ ವಿಘ್ನೇಶ್. क्या गेंदबाजी रही है, क्या खूब गेंदबाजी रही है, बहुत बेहतरीन टाइट लाइन और लेंथ से गेंदबाजी करते हुए हमें नजर आ रहे हैं. ಮತ್ತೊಂದು ಡಾಟ್ ಬಾಲ್ ಮೇಡಿನ್ ಓವರ್. ಅದಾದ ನಂತರ 2 ಡಾಟ್ ಬಾಲ್ಗಳು. 8 ಬಾಲ್ ಮುಂದೆ ಇನ್ನೂವರೆಗೂ ಓಟನ್ನ ಬಿಟ್ಕೊಟ್ಟಿಲ್ಲ. तो भाई ये क्या प्लेयर है भाई, बहुत अच्छी गेंदबाजी, वो भी फाइनल में जाकर हो रही है, वो भी बीके ब्रदर्स के विरुद्ध. ಮಾನ್ಯ ಅಶೋಕ್ ಕಾಟ್ಪೆ ಸರ್ ಹೇಳ್ತಾ ಇದ್ದಾರೆ, ಧನ್ಯವಾದಗಳು ಸರ್ ನಮಗಾಗಿ ಬಂದು ನಮ್ಮ ಜೊತೆಗೆ ನಿಂತಿರೋದಕ್ಕೆ. ಪ್ರೀತಿಯ ಹೃದಯ ತುಂಬಿದ ಮನದಾಳದ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಮಾನ್ಯ ನಿಕಟಪೂರ್ವ ಶಾಸಕರು ಅಶೋಕ್ ಕಾಟ್ವೆ ಸಾಹೇಬರಿಗೆ ಪ್ರೀತಿಯ ಧನ್ಯವಾದಗಳು. ವಿಕೆಟ್ ನ ಬಿಟ್ಟು ಬಳಸೋಡಿಯುವಂತ ಪ್ರಯತ್ನ, ಇದು ಕೂಡ ಡಾಟ್ ಬಾಲ್. ಫೈನಲ್ ಮ್ಯಾಚು 48 ರನ್ನು, ಅಂತಿಮ 3 ಬಾಲ್ ಇರೋದು. ಟಾರ್ಗೆಟ್ ಎಷ್ಟು ಕೊಡ್ತಾರೆ ಪಟ್ಟಾಭಿ? 9 ಬಾಲ್ ಡಾಟ್ ಬಾಲ್. और शायद अर्शद को ये नहीं पता चल रहा कि ये क्या हो रहा है करके. शप्पी का दूसरी स्ट्राइक पर खड़े हैं और उनसे कहीं ना कहीं रन नहीं बन रहे हैं. वो एक चीज़ को लेकर ज़रूर परेशान है वहाँ नॉन स्ट्राइक एंड पर अर्शद. ಮತ್ತೊಂದು ಡಾಟ್ ಬಾಲ್. ರನ್ಔಟ್ ಸಾಧ್ಯತೆ ಅಂಡ್ ರನ್ಔಟ್ ಆಗುವಂತ ಸಾಧ್ಯತೆಯಲ್ಲಿ ರನ್ಔಟ್. ವಿಕೆಟ್ ಪತನ. ಪಟ್ಟಾಭಿ ಅವರ ಅದ್ಭುತ ಬೌಲಿಂಗು. ಬರ್ತಾ ಇಲ್ಲ ರನ್ಸು. 48 ರನ್ಗಳಿಗೆ 5 ವಿಕೆಟ್. ಕೊನೆಯ ಅಂತಿಮ 2 ಬಾಲ್ ಬಾಕಿ ಇರೋದು. ಅಂತಿಮ 2 ಬಾಲ್ ಬಾಕಿ ಇದೆ. ಫೈನಲ್ ಮ್ಯಾಚ್ ನಲ್ಲಿ ಟಾರ್ಗೆಟ್ ಎಷ್ಟು ಕೊಡ್ತಾರೆ ಇಲ್ಲಿ ಬಿಕೆ ಬ್ರದರ್ಸ್ ಉಡುಪಿ? अब खुद कप्तान आ चुके हैं इस जिम्मेदारी को अपने कंधों पे उठाने के लिए. तो चलो कहीं ना कहीं अब प्रेशर को अपने ऊपर ओढ़ लिया है बल्लेबाजी टीम ने. क्या बढ़िया गेंदबाजी हो रही है. 10 में से 10 डॉट गेंद. अरे भाई ये खिलाड़ी का भविष्य उज्जवल है. टेनिस क्रिकेट में आने वाला भविष्य उज्जवल है. ಮುಂದೆ ಬಂದು ಮುನ್ನುಗ್ಗಿ ಹೋದ ಪ್ರಯತ್ನ. ಇಲ್ಲಿ ಸ್ಟಂಪ್ ಮಾಡ್ತಿದ್ದು ಮಿಂಚಿನಂತ ಕಾರ್ಯಾಚರಣೆ. MS ಧೋನಿ ರೀತಿಯಲ್ಲಿ ಮಾಡ್ತಾ ಇರುವಂತ ಕಾರ್ಯಾಚರಣೆ. ಆನೆಕಲ್ಲ ಮಂಜು ವಿಕೆಟ್ ಪತನ. और टॉप क्लास बॉलिंग, टॉप क्लास. ಹನ್ನೊಂದು ಬಾಲ್ ಡಾಟ್ ಬಾಲು ಇರುವಂತ 12 ಬಾಲ್ ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ಚರಿತ್ರೆ ಸೃಷ್ಟಿಸ್ತಾ ಇರುವಂತ ಇವನೇ ಆಟಗಾರ. ಬೆಂಗಳೂರು ಪೂರ್ವದ ಕಾಡ್ಗೋಡಿಯಲ್ಲಿರುವಂತ ಆಟಗಾರ ಕಾಡ್ಗೋಡಿಯ पट्टाभी विघ्नेश. वो ये कह रहे हैं अजी चिंता मत करो, जला जला कर राख कर देंगे जो हमसे जलते हैं. अजी घबराओ मत, जला जला कर राख कर देंगे जो हमसे जलते हैं. तुम रंग बदलते हो तो हम इतिहास बदलते हैं गुरु. इतिहास बदल चुके हैं. बेंगलुरु में 11 डॉट गेंदे. सॉफ्ट बॉल प्लेयर ಜಾಸ್ತಿ ಸಂತೋಷ ಅವರೇ. बहुत बड़ी बात होती है भाई. ಸಾಫ್ಟ್ ಬಾಲ್ ಪ್ಲೇಯರ್ಸ್ ಜಾಸ್ತಿ, ಹಾರ್ಡ್ ಬಾಲ್ ಆಡೇ ಇಲ್ಲ ಇವರೆಲ್ಲ. ಓ ಮೈ ಗುಡ್ನೆಸ್. ವಿಲ್ಸನ್ ಬಾಲ್ ಅಲ್ಲಿ ಆಡುವಂತ ಆಟಗಾರರು ಬಂದು ಇಲ್ಲಿ ಹಾರ್ಡ್ ಬಾಲ್ ಅಲ್ಲಿ ಇಂಥ ಬೌಲಿಂಗು. 11 ಡಾಟ್ ಬಾಲ್, 2 ರನ್ ಔಟ್. ಯಪ್ಪ, ಇದು ಹುಬ್ಬಳ್ಳಿ ಹವಾ ಹವಾ. ಇಲ್ಲಿ ಏನಿದ್ರು ಕೂಡ RK ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ನಡೆಸಿರುವಂತ ಇದು ಕರ್ನಾಟಕ ಪ್ರೀಮಿಯರ್ ಲೀಗ್ ದೆ ಹವಾ. देखो भाई, दौलत विरासत में मिलती है लेकिन नाम खुद कमाना पड़ता है. दौलत विरासत में मिलती है लेकिन नाम खुद कमाना पड़ता है. पट्टाभी वो तालाब है, यहाँ शेर भी पानी पीने आए, सर झुकाना पड़ता है. ಹೊಸ ಬ್ಯಾಟರ್ ಬಂದಿರೋದು ಅನಿಲ್ ನಾಯಕ್ ಅವರು. ಕೊನೆ ಬಾಲ್ ಎದುರಿಸ್ತಾರೆ. ಇಲ್ಲಿ ಬರುತ್ತಾ 2 ಮೇಡ್ ಇನ್ ಓವರ್ ಮಾಡ್ತಾನ. 11 ಬಾಲ್ ಡಾಟ್ ಬಾಲ್. ಮತ್ತೆ ಪಟ್ಟಾಭಿ ಅವರು ಕೊನೆ ಬಾಲು. ನಕಲ್ ಡೆಲಿವರಿ, 1 ರನ್ ಬರುವಂತ ಸಾಧ್ಯತೆ ಬಿಟ್ಕೊಟ್ರು. ಮತ್ತೊಂದು ಮೇಡನ್ ಓವರ್ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಪಟ್ಟಾಭಿ ಅವರಿಂದ. ವಾಹ್, 2 ಸತತವಾಗಿ ಲೆಗ್ ಬೈಸ್ ಕೌಂಟ್ ಆಗತ್ತೆ, 1 ರನ್ ಬರುತ್ತೆ. ಓ ಮೈ ಗುಡ್ನೆಸ್. 49 50 ರನ್ಗಳ ಗುರಿ. ಅಂಡ್ ಪಟ್ಟಾಭಿ ವಿಘ್ನೇಶ್ ಮೇಡಿನ್ ಓವರ್ 2 ಮೇಡಿನ್ ಓವರ್ ಮಾಡಿದಂತ ಆಟಗಾರ. ಇದು ಇತಿಹಾಸ KPL ನಲ್ಲಿ
ಫೈನಲ್ ಮ್ಯಾಚ್ ಅಲ್ಲಿ 12 ಬಾಲ್ ಡಾಟ್ ಬಾಲ್ ಆಗದಂತ ಇತಿಹಾಸ ಇರೋದು ಇಲ್ಲಿಗೆ ಮಾತ್ರ. ಇವತ್ತು ಸೃಷ್ಟಿ ಆಗತ್ತೆ ಇತಿಹಾಸ. ಟೈಮ್ ತಗೋಬೇಡಿ, ಬೇಗ ಮ್ಯಾಚ್ ಶುರು ಮಾಡಿ. ಎಸ್, ನೋ ಬ್ರೇಕ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಇವಾಗ ನಾರಾಯಣಪುರದ ಜಟ್ಟಪ್ಪ ಅವ್ರಿಗೆ ಕೆಲಸ. ಬೇಗ ಅವರ ಕೆಲಸನ ಮುಗಿಸ್ಕೊಂಡ್ ಬರ್ತಾರೆ ಅನ್ಸುತ್ತೆ. 1 ನಿಮಿಷದ ವಿರಾಮ. ಎಲ್ಲರೂ ಕೂಡ ತುದಿಗಾಲ್ನಲ್ಲಿ ನಿಂತಿದ್ದಾರೆ. ಹಾಗಾಗಿ ಯಾವ ಪ್ರೇಕ್ಷಕರಿಗೂ ನಾವು ಕೂಡ ಬೇಜಾರು ಮಾಡಬಾರ್ದು ಅಂತ ಹೇಳಿ ಬೇಗ ಶುರು ಮಾಡೋಣ. ಹುಬ್ಬಳ್ಳಿ ಮ್ಯಾಚ್ ಶುರು ಮಾಡೋಣ ಬೇಗ. ಹುಬ್ಳಿ, ಮೊನ್ನೆಯಿಂದ ಕೇಳ್ತಾ ಇದ್ದೀನಿ, ಒಂದು ಚಪ್ಪಾಳೆ ಇಲ್ಲ, ಒಂದು ಜೈಕಾರ ಇಲ್ವಲ್ರಿ? ಹೊಡಿರಿ ಚಪ್ಪಾಳೆ. ಹುಬ್ಬಳ್ಳಿ ಮಂದಿಗೆ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಬಂತು ಇವಾಗ ಎದ್ರು ನಮ್ಮ ಹುಬ್ಳಿ ಮಂದಿ. ಇವಾಗ ಯಾಸ್, ಇದು ಜಂಗಲ್ ಮೇ ಸಿಂಗಲ್ ಸೇರ್ ಬರ್ತಾ. ಇವಾಗ ನಮ್ಮ ಸಂತೋಷ್ ಕಾರ್ಬಾರ್ ಇದೆ. ಕಾರ್ಬಾರು ಇಲ್ಲೆಲ್ಲ ಉತ್ತರ ಕರ್ನಾಟಕದ ಇಲ್ಲಿ ನೋಡಿದ್ರು ಕಾರ್ಬಾರ್ದೆ ಕಾಮೆಂಟ್ರಿ. ಎಸ್, ಹೇಳಿ ಸಂತೋಷ್. ಟಾರ್ಗೆಟ್ 50. ಯಾರು ಗೆಲ್ತಾರೆ ಕೇಳ್ಕೊಂಡ್ ಬಂದ್ಬಿಡೋಣ ಎಲ್ಲ ಪ್ರೇಕ್ಷಕರಿಗೆ. ಒಂದು ರೌಂಡ್ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತೀನಿ. ಹಿಂಗೋಗಿ ಹಿಂಗ್ ಬರ್ತೀನಿ. ಯಜಮಾನ್ರು ಕೂತವ್ರೆ. ಯಜಮಾನ್ರೆ ನಮಸ್ಕಾರ. ಏನ್ ನಿಮ್ಮ ಹೆಸರು? ಹುಸೇನ್ ಸಾಬ್. ಯಾರು ಗೆಲ್ತಾರೆ ಇವಾಗ? ಆಟ ಆಯಿತು, ಹೇಳಕ ಬರಂಗಿಲ್ಲ. ನೋಡಿ ದೊಡ್ಡವರು, ಅದಕ್ಕೆ ಸಖತ್ ಬಚಾವ್ ಆಗ್ಬಿಟ್ರಿ ಇವರು. ಹಳೆ ಹುಲಿ ಇವರು, ಹಳೆ ಹುಲಿ. ಹೇಳ್ತಾ ಇಲ್ಲ. ಬರ್ತೀನಿ, ಆ ಕಡೆ ಬರ್ತೀನಿ. ಹೇಳಪ್ಪ, ಒಂದೇ ಮಾತು. ಸಾರ್ ಮಾತಾಡ್ತಾರೆ, ಫೋನಲ್ಲಿ ಇದ್ದಾರೆ ಅವರು. ಅವರು ಮಾತಾಡಲ್ಲ. ಒಟ್ಟಾರೆ ಯಾರು ಮಾತಾಡಲ್ಲ. ಎಸ್, ಸಂತೋಷ್ ಯಾರು ಮಾತಾಡ್ತಿಲ್ಲ? ಹಲೋ, ಸೊ ಅಂಪೈರ್ಸ್ ರೆಡಿ ಇದ್ದಾರೆ. ಮ್ಯಾಚ್ ಆನ್ ಆಗತ್ತೆ. ಫೈನಲ್ ಮ್ಯಾಚು. ಟಾರ್ಗೆಟ್ 50. 8 ಓವರ್ನ ಮ್ಯಾಚು. 48 ಬಾಲು. ಥ್ಯಾಂಕ್ ಯು ಡಿಜೆ. 48 ಬಾಲು, 50 ರನ್ಗಳ ಅವಶ್ಯಕತೆ. ಅಂಡ್ ಇವಾಗ ದೇವರಾಜ್ ಕೋಟಿ ಅವರು ಬಂದಿದ್ದಾರೆ. ಪ್ರಿಡಿಕ್ಷನ್ ಮಾಡ್ತೀರಾ? ಮಾಡಲ್ಲ. ಇವಾಗ ನಾವು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ನಮ್ಮ VIK ಫೌಂಡೇಶನ್ ನ ವೆಂಕಟೇಶ್ ಕಾಟ್ವೆ ಅವರಿಗೆ. ಪ್ರೀತಿಯ ಧನ್ಯವಾದಗಳು.
ಎಸ್, ಬೆಂಗಳೂರು ಗ್ಲಾಡಿಯೇಟರ್ಸ್ ತಂಡದ ಯಾಸೀನ್ ಅವರು ಮುಖ್ಯ ವೇದಿಕೆಗೆ ಹೋಗಿ. ಎಸ್ ಸರ್, ಯಾಸೀನ್ ಬೈ ಪ್ಲೀಸ್ ತೆರಳಿ. ನಿಮಗಾಗಿ ಮುಖ್ಯ ವೇದಿಕೆಯಲ್ಲಿ ತಂಡದ ಹಣವನ್ನ, ಬಿಡ್ಡಿಂಗ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೋಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಬಿಡ್ಡಿಂಗ್ ಅಮೌಂಟ್ ಅನ್ನ ಕೊಡ ಮಾಡೋದಕ್ಕೆ ನಮ್ಮ ಮುಖ್ಯ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರು ಕಾಯ್ತಾ ಇರುವಂತದ್ದು. ಬೆಂಗಳೂರು ಗ್ಲಾಡಿಯೇಟರ್ಸ್ ಎಸ್ ಬಾಲ್ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸಂತೋಷ್. ಎಸ್, ಬಾಲ್ ಸೆಲೆಕ್ಟ್ ಆಯ್ತು. 48 ಬಾಲು ಬೇಕಾಗಿದೆ, 50 ರನ್ನು. ಇವಾಗ ಬಂದಿರೋದು ಆಟಗಾರರು ಯಾರು? ಚೂ ನವೀನ ಫ್ರಮ್ ಹೊಸಕೋಟೆ ಬೆಂಗಳೂರು. ನಾನ್ ಸೈಕಲ್ ಪಟ್ಟಾಭಿ ವಿಘ್ನೇಶ್. ಬೌಲಿಂಗ್ ಅಲ್ಲಿ ಇವಾಗ ಬಂದಿರುವಂತಹ ಬೌಲರು ಅನಿಲ್ ನಾಯಕ್. ये क्लाइमैक्स है भाई. द बिगिनिंग हम देख चुके हैं. द बिगिनिंग में अच्छा खासा पिक्चर नहीं देखने को मिला था कहीं ना कहीं. अब मूवी की क्लाइमैक्स, यानी कि ये एक खेल का क्लाइमैक्स अब कुछ ही मिनट में हमें पता चलने वाला है कि यार कौन सी अख्तर टीम है. जीतने वाली है, कौन यार अख्तर है, नहीं है क्रिकेट. KPL. कौन बनेगा सिकंदर? कौन बनेगा मुकद्दर के सिकंदर? मुकंदर का सिकंदर. अभी आया इधर 2 शेर एंड ಇಲ್ಲಿ ಅನಿಲ್ ನಾಯಕ್ ಅವರು ಮತ್ತೋರ್ವ ಶೇರ್. और जिंदगी जीना आसान नहीं होता, बिना संघर्ष के कोई महान नहीं होता. जब तक ना पड़े हथौड़े की चोट, पत्थर भी भगवान नहीं होता. ಎಸ್, ಅನಿಲ್ ನಾಯಕ್ ಅವರು ಟು ನವೀನ್. ಶುರುವಾಗತ್ತೆ ಮೊದಲನೇ ಬಾಲು. ಫೈನ್ ಲೆಗ್ ಮೇಲೆ ಬಂದಿರೋದು ಬೌಂಡ್ರಿ ಆಗುವಂತ ಸಾಧ್ಯತೆ ಇಲ್ಲಿ. 4 ಆಗುತ್ತಾ? ಬಂತು, ಇವಾಗ ಬಂತು. ಮೊದಲನೇ ಬಾಲಲ್ಲಿ 4. ಎಸ್, ಬಿಡ್ಡಿಂಗ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ವೈಸ್ ಸ್ಪೋರ್ಟ್ಸ್ ಮತ್ತು ಬೆಂಗಳೂರು ಗ್ಲಾಡಿಯೇಟರ್ಸ್ ತಂಡದ ನಾಯಕರು ಆದಂತಹ ಶ್ರೀ ಯಾಸೀನ್ ಅವರು ಬಿಡ್ಡಿಂಗ್ ಅಮೌಂಟ್ ಅನ್ನ ರಿಸೀವ್ ಮಾಡ್ಕೊಳ್ತಾರೆ. ಬೆಂಗಳೂರು ಗ್ಲಾಡಿಯೇಟರ್ಸ್ ತಂಡದ ಮಾಲೀಕರಾದಂತಹ ವೀರ್ಯ ಶ್ರೀಕಾಂತ್ ಅವರು ನೋಡ್ತಾ ಇರ್ತಾರೆ. ಸೊ ರಿಸೀವ್ ಮಾಡ್ಕೋತಾರೆ ಇಲ್ಲಿ ಯಾಸೀನ್ ಅವರು. ಮತ್ತೆ 2 ಬಾಲು. और हल्टी पल्टी शॉट लगाने की कोशिश प्रयास थी बल्लेबाज के द्वारा. जब उन्हें पता चले कि गेंद मिडिल और लेग स्टिक पर है करके, तब उन्होंने इरादे बदल दिए और हल्का सा टैप किया गेंद को लेग साइड की तरफ सिंगल लिए हुए. ये वो होती है भाई सूझबूझ भरा हुआ बैटिंग. हम इसे कहते हैं समझबूझ भरा हुआ बल्लेबाजी. अच्छी बल्लेबाजी हाँ हमें देखने को मिलती हुई एक और बार. ಬೆಂಗಳೂರು ಗ್ಲಾಡಿಯೇಟರ್ಸ್ ನ ಎಲ್ಲ ಆಟಗಾರರ ಹಣವನ್ನ ಯಾಸೀನ್ ಅವ್ರ ಕೈಗೆ ವರ್ಗಾವಣೆ ಮಾಡ್ತಾ ಇರೋದು ಇವಾಗ ನಮ್ಮ ಮುಖ್ಯ ವೇದಿಕೆಯಲ್ಲಿ. और ये शरीर पे लगने के बाद गेंद कहीं ना कहीं दिशा बदलते हुए हमें नजर आई है. देखना होगा अंपायर क्या फैसला सुनाते हैं आगे चल कर करके. और कहीं ना कहीं गेंद बल्ले पे लगी हुई थी ಎಸ್, पहले, ಇವಾಗ बाद में ನೋಡ್ತಾ जाकर ಇದ್ದೀವಿ शरीर ನಮ್ಮ पे टकराई थी. ಮುಖ್ಯ ವೇದಿಕೆಯಲ್ಲಿ ರಿಸೀವ್ ಮಾಡ್ಕೊಳ್ತಾ ಇರೋದು ಬಿಡ್ಡಿಂಗ್ ಅಮೌಂಟ್ ಅನ್ನ ಕೊಡ ಮಾಡ್ತಾ ಇರುವಂತದ್ದು ಬೆಂಗಳೂರು ಗ್ಲಾಡಿಯೇಟರ್ಸ್ ತಂಡದ ನಾಯಕರಾದಂತ ಯಾಸೀನ್ ಅವರ ಕೈಗೆ ಈ ಒಂದು ಹಣವನ್ನ ನೀಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ನಮ್ಮ KPL ಬಹಳ ವ್ಯವಸ್ಥಿತವಾಗಿ ಸಾಗ್ತಾ ಇದೆ. देखिए बैकफुट पर चले गए थे, स्ट्रोक के लिए जगह बनाया था, पॉइंट और कवर के बीच में से खेलते हुए नजर आए हमें. और वहां पर एक मजबूत फील्डिंग सेटअप किया गया है. जहां तक BK ब्रदर्स फील्डिंग जमावट के बारे में बात करें तो अच्छी फील्डिंग जमावट हुई है शुरुआती दौर पर.
पहले से ही अग्रास स्टंप आते हुए एक और बार एक्स्ट्रा कवर इलाके में एक और डॉट गेंद, कमाल की वापसी यहाँ हम देख रहे हैं अनिल नायक के द्वारा। बहुत बढ़िया लाइन और लंग पकड़ कर वो गेंदबाजी करते हुए इस बार कहीं ना कहीं एक गलती वो कर बैठे थे, उस गलती से उन्हें 4 रन खर्च करना पड़ा था। उसके बावजूद जिस तरीके की गेंदबाजी हुई है वो तारीफदायक रही है। और यहाँ पर ठीक से टाइमिंग नहीं जमा था, मिस टाइम हुआ था, कुछ देर थोड़ी देर हवा में भी थी गेंद और फील्डर थोड़ा दूर खड़े थे। एक टप्पा खाने के बाद उस गेंद को फील्ड करने में कामयाब रहे है यहाँ शॉर्ट मिड विकेट के फील्डर। और इस एक सिंगल के चलते अब रन संख्या में बढ़ोतरी हम देख रहे हैं। टोटल स्कोर बनी है इस वक्त 7 बगैर किसी नुकसान के। ಎಸ್, 1 ಓವರ್ಗಳ ನಂತರ RNR ಕ್ರಿಕೆಟರ್ಸ್ 7 ರನ್ ಬೇಕಾಗಿದೆ 42ಕ್ಕೆ 43. ಇವಾಗ ಬಂದಿರೋದು ಬೌಲಿಂಗ್ ಅಲ್ಲಿ ಯಾರು? ಕಿರಣ್ ತರ್ಲೇಕರ್ ಅವರು, ಭಾರತ ತಂಡದ ಸಚಿನ್ ತೆಂಡೂಲ್ಕರ್. ಎಸ್, ಬಂತು, ಓಪನ್ ಮಾಡ್ದ ಇಲ್ಲಿ ನವೀನ, ಬಂತು ಬೌಂಡ್ರಿ, ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್. ತಂಡದ ಶಾಬುದ್ದೀನ್ ಅವರು ಮತ್ತು ಮಾಲೀಕರು ದಯಮಾಡಿ ಬಂದು ಹಣವನ್ನ ತೆಗೆದುಕೊಂಡು ಹೋಗಿ. MD ISK ತಂಡದ ಮಾಲೀಕರು ಪ್ಲೀಸ್ ಹಣವನ್ನ ತೆಗೆದುಕೊಂಡು ಹೋಗಿ. ಶಾಬುದ್ದೀನ್ ಅವರೇ ಕ್ಯಾಪ್ಟನ್, ಬಂದು ಬಿಡ್ಡಿಂಗ್ ಅಮೌಂಟ್ ಅನ್ನ ತೆಗೆದುಕೊಂಡು ಹೋಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಎಲ್ಲವೂ ಕೂಡ ಕ್ರಿಸ್ಟಲ್ ಆಗಿ ನಡೀತಾ ಇರೋದು ಇದು. ಯಾಕೆ ಅಂದ್ರೆ RK ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ಹಿಂಗೆ ನಡೆಸುತ್ತೆ, ಅದಕ್ಕೆ ಇಲ್ಲಿ ಉತ್ತರ ಸಿಗ್ತಾ ಇರುವಂತದ್ದು ನಮ್ಮ MD ಮುಬಾರಕ್ ISK ತಂಡದ ಮಾಲೀಕರನ್ನ ವಿನಂತಿಸ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಅಂಡ್ ಸಂತೋಷ್, ಡಾಟ್ ಬಾಲ್ ಬರ್ತಾ ಇದೆ 40ಕ್ಕೆ 39. और ये वही गेंदबाज है जिस कैच को लेकर हमने सारे चर्चाएं की थी। सोशल मीडिया पर भी सचिन तेंदुलकर ट्वीट कर चुके थे उसे कैच को लेकर। किरण तरलीकेरी नाम है, तो ये नाम बहुत बड़ा रहा है आजकल, क्योंकि तेंदुलकर ने साफ ये ट्वीट किया था कि क्रिकेट के साथ फुटबॉल भी खेलना चाहिए करके। देखिए, जब आप क्रिकेट के साथ फुटबॉल भी खेलोगे तब अच्छी खासी फील्डिंग कर सकते हैं आप। ಖಂಡಿತ ಅದು ಸಚಿನ್ ತೆಂಡೂಲ್ಕರ್ ಎಂಥ ಒಂದು ಕ್ರಿಕೆಟ್ನ ದೇವರು. ಅವ್ರ ಹತ್ರ ಟ್ವೀಟ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಕಿರಣ್ ಅವರು ಎಂಥ ಬೌಲರ್ ಇರಬೇಕು. ಅದೇ ಹೇಳಿದ್ದು, ಎಂಥ ಬೌಲರ್ ಸಚಿನ್ ತೆಂಡೂಲ್ಕರ್ ನೆನ್ಸ್ಕೊಂಡು ಹಾಕಿರುವಂತದ್ದು. ಮಿಡಲ್ ಸ್ಟಂಪ್ಗೆ ಬಿದ್ದಿರೋದು, ಇವಾಗ ಹೋಗ್ತಿರೋದು ನವೀನ. ಫೈನಲ್ ಮ್ಯಾಚ್ ಅಲ್ಲಿ ಓಡಿಬಡಿ ಆಟಗಾರನ ವಿಕೆಟ್ ತಗೊಂಡಿರೋದು ಇಲ್ಲಿ ಬಂದಿದೆ. ಇವಾಗ ನೋಡಿ ವಿಕೆಟ್ ಇದು ಬಂತು, ಕಿರಣ್ ತರ್ಲೇಕರ್ ಅವರು ವಿಕೆಟ್ ತಗೊಂಡಿದ್ದು. ಓಹೋ, ಯಸ್, ಇವಾಗ ಬರ್ತಾ ಇರೋದು 1 ಡೌನಲ್ಲಿ ಉತ್ತರ ಕರ್ನಾಟಕದ ಹೋಳಿ ಮುದ್ದೋಳ್ इरफान मुदोल। देखो, अनहोनी को होनी, नाम है महेंद्र सिंह धोनी। अब इरफान पनहटी आ रहा है दहाड़ने के लिए। ये दहाड़ कर मारते हैं भाई, दहाड़ के मारता है ಅಂತ ಹೇಳಿದ್ರೆ ಬೌಲರ್ ಬಿಡಬೇಕಲ್ಲ ಕಿರಣ್ ಅವರು. लेकिन ये खिलाड़ी में वो फुर्ती है। ये कुछ दिन पहले KSPL खेल चुके हैं, कहीं ना कहीं वो एक कॉन्फिडेंट जरूर रहेगा इस खिलाड़ी में।
ಖಂಡಿತ ಬ್ಯಾಟರ್ ಏನೋ ಚೆನ್ನಾಗಿ ಆಡ್ತಾರೆ, ಬೌಲರ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡ್ತಾರಲ್ಲ. हाँ बिल्कुल वो बात तो ठीक है, मैं मानता हूँ, लेकिन इस खिलाड़ी में भी वो अनुभव है, जिस अनुभव की हम बातें अमूमन किया करते हैं. वो कहते हैं ना भाई, अनुमान गलत हो सकता है लेकिन अनुभव कभी गलत नहीं होता. ಎಸ್, ಇವಾಗ ಸ್ವಲ್ಪ ವೈಬ್ರೇಷನ್ ಬಂದಿದೆ ಅಲ್ಲಿ ಬಿ ಕೆ ಬ್ರದರ್ಸ್ ಉಡುಪಿ ತಂಡದಲ್ಲಿ. ವಿಕೆಟ್ ಬಿದ್ದಿದೆ ಅಲ್ಲಿ, ಮೈನ್ ವಿಕೆಟ್ ಚೂ ನವೀನ್ ಅವರ ವಿಕೆಟ್ ಇವಾಗ ಬಂದಿರೋದು ಇರ್ಫಾನ್ ಮುಧೋಳ್ ಅವರು. ಎಸ್, ಬೇಕಾಗಿದೆ 38 ಬಾಲ್ಗೆ 39 ರನ್ನು, 38 ಬಾಲ್ 39 ರನ್ನು. ಮತ್ತೆ ಇಲ್ಲಿ ಕಿರಣ್ ತಾರ್ಲೆಕರ್. किरण तरलेकर की गेंद देखिए, ये होती है ಕ್ಲಾಸು. ಯಾರೋ ಇರ್ಫಾನ್ ಮುಧೋಳ್ ಸಿಂಗಲ್ ತಗೋತಾರೆ, ಯಾಕೆ ಹೇಳಿ, ಹೊಡಿಬಡಿ ಆಟಗಾರ ಇರೋದು, ಬಂದಿರೋದು ಇವಾಗ ಸ್ಟ್ರೈಕ್ಗೆ. अच्छा खासा परिचय देते हुए इरफान मुधोल अच्छी गेंद के सम्मान करते हुए, ये अच्छे खिलाड़ी की पहचान होती है भाई, निशान होती है, अच्छे खिलाड़ी की निशानी ये होती है. देखिए, जब आप अच्छी गेंद आती है तो सम्मान करो, बुरी गेंद की पिटाई करो, तब आपको महारत हासिल हो सकती है टेनिस क्रिकेट में. और अगर महारत हासिल करना चाहते हो तो इस किस्म की क्रिकेटिंग स्किल्स आपको दिखाने हैं इस एक मंच पे. ಸೂಪರ್ ಡೆಲಿವರಿ ಕಿರಣ್ ತಾರ್ಲೆಕರ್, ಗುಡ್ ಡೆಲಿವರಿ, ಸಖತ್ ಒಳ್ಳೆ ಬಾಲು ಕಟ್ಟಾಕಿರೋದು. ಮುಗಿಸ್ತಾರೆ ಓವರು. 2 ಓವರ್ಗಳ ನಂತರ 12, 1 ವಿಕೆಟ್ ನಷ್ಟಕ್ಕೆ. 36 ಬಾಲ್ 38 ರನ್ ಬೇಕಾಗಿದೆ. 36 ಬಾಲ್ಗೆ 38 ರನ್. अब चलिए, पावर प्ले अब समाप्त हो चुकी है. मन के मुताबिक फील्डिंग सजाने का आज़ादी कप्तान डोमिनिक फर्नांडिस को मिल रही है, और ये अब 5 फील्डर खड़ा कर सकते हैं 30 गहरे के बाहर. अब थोड़ी बहुत खुला हुआ फील्डिंग सेटअप हमें देखने को मिलेगा. ಇವಾಗ ಫೀಲ್ಡರ್ ಸ್ಪ್ರೆಡ್ ಆಗ್ತಾರೆ, ಯಾವ ಪೊಸಿಷನ್ಗೆ ಬೌಲರ್ಸ್ ಬೇಕು ಅದು ಯೋಚನೆ ಮಾಡ್ತಿರ್ತಾರೆ. ಯಾಕೆಂದ್ರೆ ಡಾಮಿನಿಕ್ ಫರ್ನಾಂಡಿಸ್ ಅವ್ರು ಗೊತ್ತು, ಹುಬ್ಬಳ್ಳಿಲಿ ತುಂಬಾ ಒಂದು ಮ್ಯಾಚ್ ಆಡಿರೋದು, ಈ ಒಂದು ಪಿಚ್ ಹೇಗೆ ವರ್ತಿಸುತ್ತೆ ಅನ್ನೋದು ಗೊತ್ತು. ಆ್ಯಂಡ್ ಇವಾಗ ಈ ಇರ್ಫಾನ್ ಮುಧೋಳ್ ಅವ್ರ ಜೊತೆ ಬಹಳ ಒಂದು ಮ್ಯಾಚ್ ಆಡಿರೋದು ಕೂಡ ಅನುಭವ ಇರುತ್ತೆ. ಇಲ್ಲಿ ಡಾಮಿನಿಕ್ ಫರ್ನಾಂಡಿಸ್ ಅವ್ರಿಗೆ ಯಾವ ಬೌಲರ್ನ ಇಳಿಸ್ಬೇಕು ಅಂತ ಇವಾಗ ಯೋಚನೆ ನಡೀತಾ ಇದೆ. ಇವಾಗ ಬಂದಿರೋದು ಬೌಲರು अनिल नायक दोबारा गेंदबाजी करते हुए हम देख रहे हैं, ये उनका दूसरा ओवर है और रनचेज का तीसरा ओवर की पहली गेंद है वो फेंकने की तैयारी कर रहे हैं. और ऐसे में फील्डिंग में थोड़ी बहुत परिवर्तन किया जा रहा है, खासतौर पे ये बल्लेबाज के विरुद्ध वो स्ट्रैटेजी अपना रहे हैं, ये टेक्निक अपना रहे हैं. देखिए, वहां पर डीप स्क्वायर लेग बाउंड्री पर एक फील्डर को पीछे लिया है, और मिड विकेट इलाका पर भी एक फील्डर है, लॉन्ग ऑन बाउंड्री पर एक फील्डर, लॉन्ग ऑफ पर एक फील्डर, और डीप पॉइंट पर एक फील्डर. 5 फील्डर हमें नजर आ रहे हैं 30 गहरे के बाहर. ये थी फील्डिंग जमावट. ಇದು ವಿಕೆಟ್ ಹಿಂಬದಿಯಲ್ಲಿತ್ತು, ಮಿಸ್ ಆಯ್ತು. ರನ್ ಬರುತ್ತೆ, 2 ರನ್. ಬೌಂಡ್ರಿ ಬರುತ್ತಾ, ಬೌಂಡ್ರಿ ಬಂತು. ಇರ್ಫಾನ್ ಮುಧೋಳ್. मैंने कहा था ये खिलाड़ी का स्तर जो है वो ऊपर लेवल की है करके. ये कितना सच है, देखो, आते ही खूबसूरत तरीके से स्लैग स्वीप लगाकर 4 रन लेते हुए बल्लेबाज इरफान मुधोल. तो एक और बार अगली गेंद लेकर खड़े हैं गेंदबाज अनिल नायक. अब वो गेंद फेंकना चाहते हैं तो फेंकने दो. आड़े बल्ले से खेलते हुए हल्का सा एक और बार स्क्वायर लेग की तरफ खेलने की कोशिश, और बढ़िया टाइमिंग भी जमा था, कहीं ना कहीं वहां पर प्रोटेक्शन थी, और उसी के चलते एकमात्र रन बना है यहाँ बल्लेबाजी टीम को. 1 रन से अब रन संख्या बनी है 17 रन पर 1 विकेट. 2.2 ओवर का खेल हुआ है रन चेज में. ಇದು ಹೋಗುತ್ತೆ ದೂರ ಅಂತ ಇಲ್ಲ, ಇದು ಕ್ಯಾಚ್ ಆಗೋ ಸಾಧ್ಯತೆ ಬೇಕಾಗಿರಲಿಲ್ಲ ಪಟ್ಟಾಭಿ ವಿಘ್ನೇಶ್ಗೆ. ಈ ಶಾಟ್ ಶಫಲ್ ಆಗದೆ ಅಕ್ರಾಸ್ ಲೈನ್ ಹೊಡೆಯುವಂತ ಪ್ರಯತ್ನ ಮಿಡ್ ವಿಕೆಟ್ ಅಲ್ಲಿ ಇತ್ತು, ಡೀಪ್ ಸ್ಕ್ವೇರ್ ಲೆಗ್ ಅಲ್ಲಿ ನಿಲ್ಸ್ಕೊಂಡಿದ್ರು. ತಪ್ಪು ಮಾಡಿದ್ರೆ ಇಲ್ಲಿ ಪಟ್ಟಾಭಿ ವಿಘ್ನೇಶ್. ಬೌಲಿಂಗ್ ಅಲ್ಲಿ 12 ಬಾಲ್ ಡಾಟ್ ಬಾಲ್ ಆಗ್ತಂತ ಆಟಗಾರ. जबकि आपको मालूम है मिड विकेट पर फील्डिंग जमावट की गई है करके, तब आप ऐसी गलती कर रहे हो जैसे कि वो खुद की पैर पे कुल्हाड़ी मारते हैं.
ये खुद के पैर पर कुल्हाड़ी मारने की काम की थी यहाँ पर। जो जाल बिछाया गया था मिड विकेट बाउंड्री पर, उसी जाल पर अटक कर अब वो वापस जा रहे हैं, सर झुकाकर शर्मिंदा होकर वापस जाने में मजबूर करते हुए गेंदबाज अनिल नायक। और अनिल नायक की यही खूबी है, बढ़िया लाइन और लेंथ पकड़कर गेंदबाजी करते हैं। ऑफ स्टंप से बाहर फेंका था गेंद को, और कहीं ना कहीं ये गेंद को वो मिड विकेट बाउंड्री पर मारना चाहते थे, उतना अच्छा खासा संपर्क नहीं देखने को मिला था बल्ले से, और गेंद जाकर अटक गई थी मिड विकेट फील्डर के हाथ में। और पट्टाभी की विकेट गिरते ही एक और खिलाड़ी अब मैदान पर प्रवेश कर रहे हैं, और वो नरेंद्र मंगोरे 4 नंबर पर बल्लेबाजी करने के लिए आते हुए। ये वही खिलाड़ी है जिस खिलाड़ी के बारे में सुबह हमने तारीफ की थी। और इंग्लैंड में जाकर विश्व कप जितवाना ये बहुत बड़ी बात होती है भाई। टीम इंडिया की टीम में जगह लेना वो भी बहुत बड़ी बात होती है भाई। ये खेल चुके हैं इंडिया टीम में, इंडिया टीम के लिए, तो कहीं ना कहीं वो अनुभव जरूर होगा इनके पास। और देखिए बल्ले का बाहरी किनारा लगकर विकेट कीपर को छकाकर गेंद गई थी वहां थर्ड मैन इलाके में, थर्ड मैन इलाके पर प्रोटेक्शन दिया गया था। एकमात्र रन बनेगा इस वक्त बल्लेबाज के लिए। अब फिर से स्ट्राइक पर आ चुके हैं बल्लेबाज इरफान बनहट्टी, वो अच्छी फॉर्म में नजर आ रहे हैं। ಎಸ್ ಶಾಬುದ್ದೀನ್ ಅವರು ದಯಮಾಡಿ ಮೇಲೆ ತೆರಳಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. MD ISK ಮುಬಾರಕ್ ತಂಡದ ಮಾಲೀಕರು ಕೂಡ ಜೊತೆಯಾಗಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ದಯಮಾಡಿ ತಮ್ಮ ವೇದಿಕೆಗೆ ಹೋಗಿ ಹಣವನ್ನ ಪಡ್ಕೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಎಸ್ ಇರ್ಫಾನ್ ಮುದೋಳ್ ಬ್ರಿಲಿಯಂಟ್ ಬ್ಯಾಟರು, ಹೊಡಿ ಬಡಿ ಆಟಕ್ಕೆ ಮುಂದಾಗುವಂತ ಆಟಗಾರ. 31ಕ್ಕೆ 32 ಇನ್ನೂ ಕೂಡ ಮ್ಯಾಚ್ ಇದೆ. ಯಾಕೆ ಅಂದ್ರೆ ಇನ್ನು ಯಾರ ಕಡೆ ಅಂತ ಹೇಳಕ್ಕಾಗಲ್ಲ. ಇರ್ಫಾನ್ ಮುದೋಳು ಹೊಡಿ ಬಡಿ ಆಟಕ್ಕೆ ಮುಂದಾಗ್ಬಿಟ್ರೆ ಇಲ್ಲಿ 5-6 ಸಿಕ್ಸರ್ಗಳ ಸುರಿಮಳೆ ಸುಡಿಸುವಂತ ಆಟಗಾರ ಇವರು. ಮತ್ತೆ ಅನಿಲ್ ನಾಯಕ್ ಅವರು ಸಿಗ್ತಾ ಇಲ್ಲ ಬಾಲು. ವಿಕೆಟ್ ಕೀಪರ್ ತಪ್ಪು ಮಾಡಿದ್ರು. ಲಾಂಗ್ ಸ್ಟಾಪ್ ರೀಜನ್ ಅಲ್ಲಿ ಚೇಸ್ ಆಗುತ್ತಾ, ಇದು ಬೌಂಡ್ರಿ ಬರುತ್ತಾ, ಇದು ನೋಡ್ಬೇಕಾಗತ್ತೆ. ಲಕ್ಕಿ ಬೌಂಡ್ರಿ और वाइड 5 रन मुफ्त में पॉकेट में आ गए 5 रन. 5 ರನ್ ಬಂತು. ಇರ್ಫಾನ್ ಮುದೋಳ್ಗೆ ಇನ್ನೊಂದು ಅವಕಾಶ ಸಿಕ್ಕಿದೆ, ಇನ್ನೊಂದು ಬಾಲ್ ಸಿಗುತ್ತೆ. 27 ಬೇಕಾಗತ್ತೆ 31 ಬಾಲ್ಗೆ. 27 ರನ್ನು. ಅಣೆ ಮುದೋಳ್ ಏನ್ ಮಾಡ್ತಾರೆ ಇವಾಗ? ವೈಡ್ ಬಾಲ್ ಆಗಿದೆ. ಇಲ್ಲಿ ಅನಿಲ್ ನಾಯಕರು ಯಾವ ರೀತಿ ಬೌಲಿಂಗ್ ಮಾಡ್ತಾರೆ? ಬೌಲರ ಬ್ಯಾಟರ? कहीं ना कहीं वो 2 मेडन ओवर पूरा मैच का रुख बदलते हुए हमें नजर आ रहा है। क्योंकि देखिए 2 मेडन ओवर डाला, वो भी फाइनल में आकर, तो ये बहुत बड़ी बात होती है। पट्टाभी को जाता है सारा क्रेडिट्स। क्या गेंदबाजी हुई है पट्टाभी से. ಖಂಡಿತ ನೋಡ್ಬೇಕಾಗತ್ತೆ. ಇವಾಗ ಅನಿಲ್ ನಾಯಕರು ಬಂದಿರೋದು, ಇವ್ರನ್ನ ಕೊನೆ ಬಾಲು 31 ಬಾಲ್ಗೆ 27 ರನ್ ಬೇಕಾಗಿರೋದು. ಬೇಡ ಅಂತ ಹೇಳಿರೋದು, ಕನೆಕ್ಷನ್ ಸಿಕ್ತಿಲ್ಲ, ಡಾಟ್ ಬಾಲ್ ಆಗುತ್ತೆ. 30 ಬಾಲು 27 ರನ್ ಬೇಕಾಗಿದೆ. 30ಕ್ಕೆ 27 ಅಂಡ್ ಕರೆಂಟ್ ರನ್ ರೇಟ್ ಚೆನ್ನಾಗಿದೆ 7.67. ಅಂಡ್ ವಿಕೆಟ್ ಕೇಳವಲ್ಲ 2 ವಿಕೆಟ್ ಹೋಗಿರೋದು. ಇರ್ಫಾನ್ ಮುದೋಳ್ ಮತ್ತು ನರೇಂದ್ರ ಮಂಗೂರರು ಬಹಳಷ್ಟು ಅನುಭವ ಇರುವಂತ ಬ್ಯಾಟರ್ಸು. ಇವಾಗ ಯೋಚನೆ ಮಾಡ್ತಾರೆ, ಯಾಕೆಂದ್ರೆ ಇನ್ನು 3 ಬಾಲು ಜಾಸ್ತಿ ಇದೆ. ಸಿಂಗಲ್ಸ್ ಆಡ್ತಾರ ಅಥವಾ ಯಾವ ರೀತಿ ಆಡ್ತಾರೆ? ಸಿಂಗಲ್ಸ್ ಡಬಲ್ಸ್ ನ ಕನ್ವರ್ಟ್ ಮಾಡ್ಕೊಳ್ತಾರ, ಬಿಗಿಟ್ಗಳಿಗೆ ಹೋಗ್ತಾರ? ನೋಡ್ಬೇಕಾಗತ್ತೆ. ಬೌಲರ್ ಯಾವ ರೀತಿ ಬೌಲಿಂಗ್ ಮಾಡ್ತಾರೆ, ಬ್ಯಾಟರ್ ಯಾವ ರೀತಿ ಆಡ್ತಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ 5 ಸ್ಟಾರ್ ವರ್ಸಸ್ 5 ಸ್ಟಾರ್ ಮ್ಯಾಚ್ ನಡೀತಾ ಇರೋದು. और दूसरी और यहाँ बीके ब्रदर्स उडुपी टीम को विकेटों की सख्त जरूरत है. 1 नहीं 2 नहीं बल्कि 3-4 विकेट निकालने होंगे आगे आने वाले 2 ओवर में, तब जाकर बात बन सकती है इस टीम के लिए. एकमात्र रास्ता ये है कि विकेट टू विकेट, स्टंप टू स्टंप गेंदबाजी करनी होगी और अधिकतर गेंदें डाट करनी होगी. ಅಲ್ಲ, ಆ ಥರ ಬೌಲಿಂಗ್ ಮಾಡ್ಬೇಕಾದ್ರೆ ಈ ಥರ ಬ್ಯಾಟರ್ಗಳು ಕೂಡ ಇದಾರಲ್ಲ. ನೀವು ಹೇಳಿದ ಬೌಲಿಂಗ್ ಮಾಡಬೇಕು ಅಂದ್ರೆ ಬ್ಯಾಟರ್ಸ್ ಕೂಡ ಹೊಡಿಬೇಕು ಅಂತಾನೆ ಬಂದಿರ್ತಾರೆ, ಫೈನಲ್ ಮ್ಯಾಚ್ ಗೆಲ್ಲಬೇಕು ಅಂತಾನೆ ಬಂದಿರ್ತಾರೆ. मैं मानता हूं कि बल्लेबाज बड़े शॉट के लिए जाएंगे. ऐसे में अगर गलत स्ट्रोक खेल बैठे तो तब अपॉर्चुनिटी बन सकती है विकेट मिलने की. कहीं ना कहीं उस चीज़ को लेकर मैंने बात की थी. अगर अगली 2 ओवर में कम से कम 2-3 विकेट आ गई तब बात बन सकती है. क्योंकि हम देख चुके फाइनल मैच में प्रेशर क्या चीज़ होता है करके. ಎಸ್ ಮ್ಯಾಚ್ ಅನ್ನ ಮುಂದುವರಿಸಿ ನೋಡೋಣ ಪ್ರೆಷರ್ ಯಾರ ಕಡೆ ಇದೆ ಅಂತ ಹೇಳಿ. ಬ್ಯಾಟರ್ಸಾ ಬೌಲರ್ಸಾ? 30 ಬಾಲ್ 27 ರನ್, 30 ಬಾಲ್ಸ್ 27 ರನ್ಸ್. ಫೈನಲ್ ಮ್ಯಾಚ್ ನಡೀತಾ ಇದೆ. और नरेंद्र मंगोरे ये इंडियन टीम के लिए खेल चुके हैं, बहुत अच्छे प्लेयर है भाई, इसमें कोई दो राय नहीं, इसमें कोई शक नहीं है कि वो उच्च कोटि के प्लेयर है, उच्च कोटि के प्लेयर है. और पहली गेंद कोई रन नहीं, तमाम रन संभावनाएं को खत्म करते हुए यहाँ गेंदबाज
वापस जा रहा है ताना बुना बुनते हुए अपनी बॉलिंग मार्ग पर धीरे धीरे कदम बढ़ाकर वो जा रहे हैं अपनी बॉलिंग मार्ग पर। ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ದಾರೆ ಅಂಡ್ ಅಷ್ಟೇ ಚೆನ್ನಾಗಿರುವಂಥ ಬ್ಯಾಟರ್ ಕಿರಣ್ ಮಂಗೋರಿ ಅವರು. ಎಸ್, ನರೇಂದ್ರ ಮಂಗೋರಿ ಅವರು, ಕಿರಣ್ ತಾರ್ಲೇಕರ್ ಅವರು. ನೋಡ್ಬೇಕಾಗತ್ತೆ ಇವಾಗ ಏನ್ ಮಾಡ್ತಾರೆ. ಒಂದು ಬೌಂಡ್ರಿ ಬಂದ್ರೆ ಪ್ರೆಷರ್ ರಿಲೀಫ್ ಆಗುತ್ತೆ ಬ್ಯಾಟರ್ ಟಂಗೆ. ಬ್ಯಾಟಿಂಗ್ ಟೀಮ್ಗೆ ಒಂದು ಬೌಂಡ್ರಿ ಬರಬೇಕಾಗತ್ತೆ. 29 ಬಾಲು 27 ರನ್ನು. और ये ಸೂಪರ್, देखिए, ಇದು ಚೆನ್ನಾಗಿ ಆಡಿದ್ರು. ढीले हाथ से खेला था, ज्यादा कुछ करने की कोशिश नहीं दिखाई दी बल्लेबाज के द्वारा, केवल टैप किया था गेंद को मिडिल ಅಲ್ಲ, के ಇದೇ इलाके में ಬೇಕಾಗಿರೋದು आया ಸಂತೋಷ್. सिंगल। ಯಾಕೆಂದ್ರೆ ಸಿಂಗಲ್ಸ್ ಮಾತ್ರ ಆಡ್ಬೇಕಾಗತ್ತೆ. ಯಾಕೆಂದ್ರೆ ಕನೆಕ್ಷನ್ ಸಿಗ್ತಿಲ್ಲ. ಬ್ಯಾಟರ್ಸ್ಗಳು ಯೋಚನೆ ಮಾಡ್ಬೇಕಾಗತ್ತೆ ಸ್ಟ್ರೈಕ್ ರೊಟೇಷನ್. ಯಾಕೆಂದ್ರೆ 28 ಬಾಲ್ಗೆ 26 ರನ್ ಬೇಕಾಗಿರೋದು. और बहुत ही संघर्ष करते हुए हमने विराट कोहली को देखा था ऑस्ट्रेलिया के विरुद्ध 51 सिंगल्स। आईसीसी चैंपियंस ट्रॉफी की बातें हो रही है यार। ಸಿಂಗಲ್ಸ್ ಆಲ್ವೇಸ್ ವರ್ಕ್ ಆಗುತ್ತೆ. ಸಿಂಗಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. और ये देखिए ये दिल स्कूप है, एक इधो। तो नहीं मिलेंगे पूरे 4। ಇರ್ಫಾನ್ ಮುದೋಳ್ನ ಬಂತು ಬಂಗಾರದಂತ ಬೌಂಡ್ರಿ. ಇದು ಸ್ಕೂಪು, ದಿಲ್ ಶಾ ನೋಡ್ತಿದ್ದು ಶ್ರೀಲಂಕಾದಲ್ಲಿ ಮೊದಲನೇ ಸರಿಗೆ. ಇಲ್ಲಿ ಹೊಡಿತಾ ಇದ್ದಾನೆ ಮುದೋಳ್ನ ಆಟಗಾರ ಇರ್ಫಾನ್ ಮುದೋಳ್. कल मैं ये लाइन कहा था भाई, किसी के हाथ में रोटी तो किसी के हाथ में बोटी, किसी के हाथ में दाल और कोई माला माल करके ये माला माल हो चुके खिलाड़ी। ಮಾಲ್ 27ಕ್ಕೆ 22 क्या ಸ್ಕೂಪ್ player है। ಆಗಿದೆ ಇಲ್ಲಿ. ದಿಲ್ ಸ್ಕೂಪು. ಇರ್ಫಾನ್ ಮುದೋಳು ಹೊಡ್ಕೋತಾ ಇರೋದು ಬ್ಯಾಟು ಮತ್ತೆ ಕೈಗೆ. ಅಪ್ಪ ನಾನು ಆಡ್ತೀನಿ ಕಣೋ ಅಂತ ಆಡ್ತಿರೋದು. ಹೆಂಗ್ ಆಡ್ತಾವನೆ. देखो कंपटीशन तो होता रहता है ना, तो ऐसे में आपको डिप्रेशन में न जाना है। कंपटीशन के चक्कर में डिप्रेशन में न जाए, क्योंकि बाजार में नई मूंगफली के आने पर बादामों की दाम कभी गिरा नहीं है भाई। 27ಕ್ಕೆ 22. ಒಳ್ಳೆ ಬಾಲ್ ಇದು. ಬೌಂಡ್ರಿ ನಂತರ ಡಾಟ್ ಬಾಲ್ ಬಂತು. ಇವಾಗ ಯೋಚನೆ ಮಾಡ್ತಿರ್ತಾರೆ 26ಕ್ಕೆ 22 ಓಟಗಳ ಅವಶ್ಯಕತೆ. ऐसे कहीं सारे डॉट गेंदे की सख्त जरूरत है यहाँ बीके ब्रदर्स को इस मुकाबले में वापसी करने के लिए, और उन्हें कहीं ना कहीं विकेट टू विकेट, स्टंप टू स्टंप गेंदबाजी करनी होगी, तब जाकर कुछ कर सकते हैं इस मुकाबले में। नहीं तो ये मैच हाथ से फिसल कर चला जाएगा। ನೋಡ್ಬೇಕಾಗತ್ತೆ ಇವಾಗ ಮತ್ತೆ. ಹೋಗುತ್ತೆ ಇದು. ಕ್ಯಾಚ್ ಆಗುತ್ತಾ, ರೀಚ್ ಆಗುತ್ತಾ, ಇಲ್ಲ ಹೋಯ್ತು, ಇಲ್ಲಿ ಬಂತು ನೋಡಿ. ಇದು ಬೌಂಡ್ರಿನ ಸಿಕ್ಸರ್. ಇರ್ಫಾನ್ ಮುದೋಳ್ ಹೊಡಿತಾ ಇರುವಂತ ಬೌಂಡ್ರಿ ಇದು. ಬ್ಯಾಂಗ್ ಬ್ಯಾಂಗ್ ಬ್ಯಾಂಗ್, ಮುದೋಳ್ ಕಿಂಗ್. इरफान मुदोल एक नाम है वो, इरफान मुदोल एक नाम है वो, लाखों का संसार है वो, खुद में ही सम्मान है वो, और टेनिस क्रिकेट की बढ़िया पहचान है वो। 25-18 ಇರ್ಫಾನ್ ಮುದೋಳು ಬರ್ತಾ ಇರದಂಗೆ ಈ ಒಂದು ಓವರ್ ಅಲ್ಲಿ 2 ಬೌಂಡ್ರಿ, ಇನ್ನು 18 ರನ್ ಬೇಕಾಗಿರೋದು. 3 ಸಿಕ್ಸರ್. और देखो हम क्यों कहते हैं अनहोनी को होनी, नाम है महेंद्र सिंह धोनी करके, ये हमें अब याद आ रहे हैं भाई, ये माही मार रहा है। ಇವಾಗ ಬೌಲರ್ ಯೋಚನೆ ಮಾಡಬೇಕಾಗತ್ತೆ ಯಾವ ತರ ಬೌಲ್ ಹಾಕ್ಬೇಕು ಅಂತ. मही मार रहा है बैकलेट पर, अच्छी खासी बैकलेट के साथ गेंद को धकेलते हुए मिड-अप इलाके पर, और स्वयं गेंदबाज को जाना पड़ा गेंद को रोकने के लिए। और ऐसे में मौका बना था दोनों बल्लेबाज के पास सिंगल चुराने का। उसी मौके का फायदा उठाते हुए वो सिंगल के लिए निकल पड़े थे। अब सिंगल भी पूरा हुआ आगे चलकर। 24-17, 24 balls 17 runs. ಅಂಡ್ ಇವಾಗ ವಾಸ್ತು ಬದಲಾವಣೆ ಆಗಿದೆ. ಇಲ್ಲ ಮತ್ತೆ ಕೂತ್ಕೋತಾರಲ್ಲೋಗಿ. ರಾಘವೇಂದ್ರ ಶಾಸ್ತ್ರಿ ಅವರು ಕುಬೇರನ್ ಮೂಲೆ ಹಿಡಿದಿದ್ದಾರೆ. ಅವ್ರ ತಂಡನೇ ಆಡ್ತಿರೋದು. ತಗೋತಾರೆ ಇವಾಗ ಪುಟ್ಟ ಬ್ರೇಕು. ತುಂಬಾ ದೊಡ್ಡ ಬ್ರೇಕ್ ಬೇಡ, ಬಂದ್ಬಿಡಿ. ತುಂಬಾ ದೊಡ್ಡ ಬ್ರೇಕ್ ಬೇಡ. ಮ್ಯಾಚ್ ನೋಡೋಕೆ ಜನ ಕಾಯ್ತಾ ಇದ್ದಾರೆ. ಹುಬ್ಬಳ್ಳಿ ಮಂದಿ, ಇದು ಗಂಟು ಮೆಟ್ಟಿದ ನಾಡು. ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ KPL RK ಟೈಗರ್ಸ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು VAK ಫೌಂಡೇಶನ್ ಸಹಭಾಗಿತ್ವದಲ್ಲಿ ಇಬ್ಬರು ಕನಸುಗಾರರು ಮ್ಯಾಚ್ ಅನ್ನು ನೋಡ್ತಾ ಇರೋದು. ಮುಂದಿನ ವರ್ಷ ಇಡೀ ಕರ್ನಾಟಕದ ಮತ್ತೋರ್ವ ಆಟಗಾರರು ಯಾರನ್ನ ಕರೆಸಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆ ಇಬ್ಬರು ಮಹಾನ್ ನಾಯಕರು ವೆಂಕಟೇಶ್ ಕಾಟ್ವೆ ಅವರು, ರಮೇಶ್ ಕಾಂಬಳೆ ಅವರು. और देखिए ये कितना सच है। देखो सपना वो नहीं है जो हम नींद में देखते हैं, सपना वो नहीं होते जो हम नींद में देखते हैं,
सपना तो वो होता है जनाब जो हमारी नींद उड़ा देता है। कहीं ना कहीं कल के दिन इन्हें चैन की नींद नहीं आई थी आरएनआर क्रिकेटर्स को। ये साफ नजर आ रहे हैं। ये प्रैक्टिस देखिए, ये प्रिपरेशन देखिए, उच्च स्तर की है प्रिपरेशन, बहुत Yes. हाई लेवल की प्रिपरेशन की है। ಖಂಡಿತ ಟೈಮ್ ಆಗ್ತಿದೆ, ಅದೇ ಹೇಳ್ತಿರೋದು ಅಂಪೈರ್ಸು. ಟೈಮ್ ಔಟ್ ಆಗ್ತಿದೆ, ಜನ ಹೋಗೋದು ಬೇಡ ಅಂತ ಹೇಳ್ತಿರೋದು. ಯಸ್, ಬೇಕಾಗಿದೆ 24 ಬಾಲ್ಗೆ 17 ರನ್ನು. ಇವಾಗ ಸ್ಟ್ರಾಟಜಿಕ್ ಟೈಮ್ ಔಟ್ ತಗೊಂಡಿದ್ದಾರೆ, ಸ್ಟ್ರಾಟಜಿ ರೂಪಿಸ್ಕೊಂಡಿದ್ದಾರೆ. ಏನ್ ಮಾತಾಡ್ಕೊಂಡಿರ್ತಾರೆ, ಡಗ್ಔಟ್ ಇಂದ ಏನ್ ಮೆಸೇಜ್ ಹೋಗಿರುತ್ತೆ ಇಲ್ಲಿ ಬ್ಯಾಟರ್ಸ್ಗೆ, ಹೆಂಗ್ ಹೊಡಿಬೇಕು, ಬೇಕಾಗಿರೋದು 3 ಸಿಕ್ಸರ್ ಹೊಡೆಯುವಂತ ಎಬಿಲಿಟಿ ಇರುವಂತ ಇಲ್ಲಿ ಇರ್ಫಾನ್ ಇದ್ರೆ. ಅಂಡ್ ನರೇಂದ್ರ ಮಂಗೋರೆ ಅವರೇನ್ ಸುಮ್ಮನೆ ಇಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಆಟಗಾರ. ನಮ್ಮ ಭಾರತದ ಧ್ವಜವನ್ನ ಹೆಗಲ ಮೇಲೆ ಹೊತ್ತಿ ತಿರುಗಿಸಿ ಇಡೀ ವಿಶ್ವವನ್ನೇ ನೋಡುವಂತೆ ಮಾಡಿದಂತ ಉತ್ತರ ಕರ್ನಾಟಕದ ಮತ್ತೋರ್ವ ಆಟಗಾರ ಇವರೇ ನರೇಂದ್ರ ಮಂಗೋರೆ. और देखिए नरेंद्र मंगोर वही खिलाड़ी है जिस खिलाड़ी के बारे में हम बहुत पहले तारीफ कर रहे थे। तो चलो, इंग्लैंड में विश्व कप हुआ था, वहाँ जाकर टीम इंडिया को जीत दिलवाना, वो भी फाइनल मुकाबले में अच्छी खासी क्रिकेट की स्किल्स दिखाना और पूरे टूर्नामेंट में मैन ऑफ द सीरीज जीतना, ये बहुत बड़ी बात होती है भाई। ये देखिए, तालियां बजनी चाहिए इस खिलाड़ी के लिए, जोरदार तालियां बजनी चाहिए नरेंद्र मंगोरे के लिए। ಎಸ್, ಇವಾಗ ಬಂದಿರೋದು ಬೌಲರ್ ಯಾರೋ, ಜರ್ಸಿ ನಂಬರ್ 11 ಕಿರಣ್ ತರ್ಲೇಕರ್. ಎಸ್, ಕಿರಣ್ ತರ್ಲೇಕರ್ ಇವರು. ವಿಕೆಟ್ ನ ಪಟ್ಟಿ ಬಲವಾಗಿ ಹೊಡೆಯುವಂತ ಪ್ರಯತ್ನ, ರನ್ಔಟ್ ಚಾನ್ಸಸ್ ನೋಡ್ಬೇಕಾಗತ್ತೆ. ವೈಡ್ ಕಾಲ್ ಇದು, ಎಸ್ ವೈಡ್, ಎಕ್ಸ್ಟ್ರಾ ಬಂತು, 16 ರನ್ ಬೇಕಾಗಿದೆ ಅಷ್ಟೇ. अब कहीं ना कहीं प्रेशर को अपने ओवर ओढ़ते हुए नजर आ रहे हैं यहाँ गेंदबाज, बिना टच किए अब रन आ रही है, बिना टच किए। टच करने की कोई जरूरत नहीं है भाई, आपको बड़े आराम से रन आने लगी है। ರಾಜೇಶ್ ಕಣ್ಣೂರ್ ಇರೋದಲ್ಲಿ ಬಬ್ಲು ಯೋಚನೆ ಮಾಡ್ತಾ ಇರ್ತಾರೆ. ಇವಾಗ ನರೇಂದ್ರ ಮಂಗೋರೆ, ಬಬ್ಲು, ಇರ್ಫಾನ್ ಮುದೋಳ್, ಕಿರಣ್, ಒಟ್ಟಾರೆ ಸ್ಟಾರ್ ವಾರ್. ಇದು ಹುಬ್ಬಳ್ಳಿಯಲ್ಲಿ ನಡೀತಾ ಇರುವಂತ ಸ್ಟಾರ್ ವಾರ್. 5 ಸ್ಟಾರ್ ಬ್ಯಾಟರ್, 5 ಸ್ಟಾರ್ ಬೌಲರ್. देखिए, जिस कैच के बारे में हम प्रतीक्षा हमने तारीफ की थी, देखिए नरेंद्र मंगोरे ने खेला था लॉन्ग ऑन बाउंड्री पर, और वो ही खिलाड़ी है जिसने पकड़ा था। नरेंद्र मंगोरे का कैच इन्होंने पकड़ा था, ये किरण तरलीकेरे ने। वो कैच को लेकर बहुत सारे चर्चा चली थी सोशल मीडिया पर, और ट्वीट भी हमने देखने को मिला था तेंदुलकर के द्वारा। नरेंद्र मंगोरे तो नॉन स्ट्राइक पर खड़े हैं। ನೋಡಿ ನೋಡಿ, ಇದು ಸಖತ್ತಾಗಿ ಬೌಲಿಂಗ್ ಮಾಡ್ತಿರೋದು, ಸಖತ್ತಾಗಿ ಬೌಲಿಂಗ್ ಮಾಡ್ತಿದ್ದಾರೆ. ಮುದೋಳು ಯೋಚನೆ ಮಾಡ್ಬೇಕಾಗತ್ತೆ. ಇವಾಗ ಇರ್ಫಾನ್ ಮುದೋಳು, ಬೇಕಾಗಿರೋದು ಕೇವಲ 16 ರನ್ನು. ಬಬ್ಲು ಹೇಳ್ತಿದ್ದಾರೆ, ಮಗ ಆಡ್ತೀಯ ಕಣೋ, ಆಡೋ ನೀನು, ಬಿಟ್ಟಿದೆ 2 ಬಾಲು ಅಷ್ಟೇ. ಕಿರಣ್ ಬೌಲಿಂಗ್ ಆಗ್ತಾನೆ, ಗೊತ್ತು ಅವ್ನ್ ಬಾಲು, ನೀನ್ ತಗೋತೀಯ, ಪಿಕ್ ಮಾಡ್ತೀಯ ಅಂತ ಹೇಳ್ತಿರೋದು. ಯಾಕೆಂದ್ರೆ ಎಲ್ಲ ಉತ್ತರ ಕರ್ನಾಟಕದವ್ರು ಇವರೆಲ್ಲ, ಗೊತ್ತು, ಪ್ರಾಕ್ಟೀಸ್ ಅಲ್ಲಿ ಆಡಿರ್ತಾರೆ ಜೊತೆಗೆ. बार बार देखो, हजार बार देखो, ये देखने की चीज है। खटक आगे 6 आ गया इधर, आप देख रहा है इधर. ಇದು ಕರುನಾಡು ಔಟಾ. मुन्ना झुंड में तो सुअर आता है, शेर अकेला ही आता है, बब्बू अल्लाप्ಪ, शेर ಒಂದ್ ನಿಮಿಷ. वन मैन शो। ನೀವು ಔಟು ಅಂದ್ಬಿಟ್ರಲ್ಲ, ನಾನು ಗಾಬರಿ ಆಗ್ಬಿಟ್ಟೆ. ನಿಮ್ಗೆ ಡಿಜೆ ಬೇಕಾ? ಡಿಜೆ ಹಾಕಂಗಿಲ್ಲ, ನಮ್ಮ ಆರಕ್ಷಕ ಇಲಾಖೆಯಿಂದ ವಾರ್ನಿಂಗ್ ಬಂದಿದೆ. ಸಾರಿ. देखो कितना अजीब शब्द है सॉरी। इंसान कहे तो झगड़ा खत्म, बॉल अरे प्लीज. भाई, एक बार डॉक्टर कह दिया तो खुद इंसान खत्म। अजीब शब्द है सॉरी। अब ये 6 के साथ खलबली मच चुकी है मैदान पर। 20 ಬೇಕಾಗಿದೆ ಪಂದ್ಯಾಟ. ನೋಡ್ತಾ ಇರುವಂತ ಹುಬ್ಬಳ್ಳಿ ಮಂದಿಗೆಲ್ಲ ಗಮ್ಮತ್ತು. ನಮಸ್ಕಾರ ಹುಬ್ಬಳ್ಳಿ. 20 ಇರೋದು ಅಲ್ಲಿ ಇರ್ಫಾನ್ ಮುದೋಳು, ನಾನ್ ಸ್ಟ್ರೈಕ್ ಅಲ್ಲಿ ಇರೋದು ನರೇಂದ್ರ ಮಂಗೋರೆ, ಬಬ್ಬಲು, ಕಿರಣ್ ತಾರ್ಲೇಕರ್. ಒಟ್ಟಾರೆ ಉತ್ತರ ಕರ್ನಾಟಕದ ನಡುವೆ ಸಂಘರ್ಷ ಜಾರಿ. ಅಂಡ್ ನಿಮ್ಗೆಲ್ರಿಗೂ ಕೂಡ ಫುಲ್ ಪೈಸಾ ವಸೂಲ್ ಮ್ಯಾಚು. ಏನಂತೀರಾ? ಪೈಸಾ ವಸೂಲ್ ಆಯ್ತಾ ಹುಬ್ಳಿ ಮಂದಿಗೆ? ಎಸ್, ಇದಕ್ಕೆಲ್ಲ ಕಾರಣ ನಮ್ಮ RK ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ಮತ್ತು VAK ಫೌಂಡೇಶನ್. ಅಂಡ್ ಅವ್ರಿಗೆಲ್ಲ ಒಂದು ಚಪ್ಪಾಳೆ ಬರಲಿ. और ये सारा श्रेय जाता है VAK फाउंडेशन के फाउंडर हमारे आदरणीय मिस्टर वेंकटेश अशोक काटवे सर। लगातार 2 सीजन टाइटल स्पॉन्सर बने हुए हैं। ರಂಗನಗೌಡರು ಎಷ್ಟು ಖುಷಿಯಲ್ಲಿ ಇರ್ತಾರೆ ಇವಾಗ. रंगन गौड़ भी खुशी में नजर आ रहे हैं, और उसके साथ रघु शास्त्री सर भी खुशी में नजर आ रहे हैं। और नागेश कहाँ पर है समझ में नहीं आ रहे हैं हमें, और वो खुशियां मना रहे होंगे डगआउट में बैठकर।
ಇಲ್ಲ, ಶಾಸ್ತ್ರಿಗಳು ಇನ್ನು ಗಂಭೀರವಾಗಿದ್ದಾರೆ. 20 ಇರ್ಫಾನ್ 13 ಬಾಲಲ್ಲಿ 21. ಮತ್ತೆ ಬೌಲಿಂಗ್ ನಲ್ಲಿ ರಣವಿಕ್ರಮ ಬೌಲರ್ ಕಿರಣ್, ಆದ್ರೆ ರಣಧೀರ ಬ್ಯಾಟರ್ ಇರ್ಫಾನ್. और ये गेंद बढ़िया थी, हाँ बॉली बनाकर खेला है इस गेंद को, शॉट एक्स्ट्रा कवर पर और थ्रो बहुत बढ़िया रहा था. हालांकि यहाँ पर 2 रन की मांग हो रही है और दूसरा रन भी पूरा हो जाएगा. ಬೇಕಾಗಿದೆ 19 ಬಾಲ್ಗಳ ಮುಂದೆ ಕೇವಲ 8 ರನ್. हुआ भी दूसरा रन पूरा. ಫೈನಲ್ ಮ್ಯಾಚ್ 19-8. 19 में 8. भाई किसी मैथमेटिशियन को जाकर आप ये सवाल पूछ रहे हो कि ए प्लस बी होल स्क्वायर क्या है करके, उसके पास तो बड़े आसान का जवाब होता है. तो चलो अब जवाब ढूंढने के लिए तो उन्होंने मैथमेटिशियन को भेजा था मैदान के अंदर. ಟೌನ್ ಪೊಲೀಸ್ ಸ್ಟೇಷನ್ ತಹಸೀಲ್ದಾರ್ ಸರ್ ಅವರು ಆಗಮಿಸಿಕೊಂಡಿದ್ದಾರೆ. ಅವರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಆತ್ಮೀಯವಾದಂತಹ ಸ್ವಾಗತ. ದಯಮಾಡಿ ಬನ್ನಿ ಸರ್. ನಮ್ಮ ತಹಸೀಲ್ದಾರ್ ಸರ್, ಟೌನ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಸರ್ ಅವರನ್ನ ಕರ್ಕೊಂಬರೋದಕ್ಕೆ ಇದೇ ನೋಡಿ ಶಿಸ್ತು. ನಮ್ಮ ಹುಬ್ಬಳ್ಳಿಲಿ ಏನು ಅಂದರೆ RK ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ಅವರು ಭಾಳ ಶಿಸ್ತಿನಿಂದ ಕಿರಣ್ ಅವರ ಒಂದು ಅದ್ಭುತವಾದಂಥ ಕನಸು, ರಮೇಶ್ ಕಾಂಬ್ಳೆ ಅವರ ಕನಸು, ದೇವರಾಜ್ ಕೋಟಿ ಅವರ ಕನಸು, ಒಟ್ಟಾರೆ ಟೈಗರ್ ಅಂದರೆ ಟೈಗರ್, ಇದು RK ಟೈಗರ್ ಹುಬ್ಬಳ್ಳಿಲಿ ನಿಮ್ಮದೇ ಅವ. ಎಸ್, 18 ಬಾಲ್ 8 ರನ್. 18-8. ಬೌಲರ್ ಯಾರು? ಗೌಸ್. भाई सपना एक देखो, ಪ್ರಚಂಡ ಆಟಗಾರ. ಸೆಮಿಫೈನಲ್ ಗೌಸು. सपना तो देखा था इस टीम ने. तो चलो सपना एक देखो, मुश्किलें 1000 आएगी. सपना एक देखो, मुश्किलें 1000 इकट्ठा हो जाएगी. लेकिन भाई वो मंजर बड़ा खूबसूरत होगा जब कामयाबी शोर मचाएगी. कामयाबी शोर मचा रही है यहाँ RNR क्रिकेटर के लिए. ಶಾಯರಿ ಕಿಂಗು ನೀನು, ಉತ್ತರ ಕರ್ನಾಟಕದ ಕಿಂಗು. ಎಸ್ ಸರ್, ನಮ್ಮ ಟೌನ್ ಪೊಲೀಸ್ ಠಾಣೆಯ ತಹಸೀಲ್ದಾರ್ ಸಾಹೇಬ್ರು ಆಗಮಿಸ್ಕೊಡ್ತಾ ಇದ್ದಾರೆ. ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರು. ಓ ವಿಕೆಟ್ ನೋಡ್ಬೇಕಾಗತ್ತ ಇಲ್ಲಿ. ನರೇಂದ್ರ ಮಂಗೋರಿ ಅವರು ವಿಕೆಟ್ ಬಂದಿರೋದು. ಹೋಗ್ತಾ ಇದ್ದಾರೆ ಇವಾಗ. ಮಂಗೋರಿಗೆ ಆಘಾತ ಕೊಟ್ಟಿರೋದು ಗೌಸ್ ಶೇಖ್ ಅವರು. और देखिए अब 17 गेंदे 8 रन की जरूरत है. 17 गेंदे केवल 8 रन की जरूरत है यहाँ RNR क्रिकेटर को ये फाइनल मुकाबले को जीतने के लिए और चैंपियन किताब को अपना नाम अगर करना चाहते हैं तो उनको 17 गेंदों में केवल 8 रन ही बनाने हैं. ಎಸ್, ಇವಾಗ ನಮ್ಮ ಸಾಹೇಬ್ರು ಬರ್ತಾ ಇದ್ದಾರೆ. ತಹಸೀಲ್ದಾರ್ ಸಾಹೇಬ್ರಿಗೆ ಪ್ರೀತಿಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ, ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರಿಗೆ. ಅಂಡ್ ಇವಾಗ ಬರ್ತಾ ಇರೋದು 2016ರಲ್ಲಿ ಮಿಸ್ಟರ್ ಏಷ್ಯಾ, 2017ರಲ್ಲಿ ಇಟಲಿಯಲ್ಲಿ ಮಿಸ್ಟರ್ ವರ್ಲ್ಡ್, ದೈತ್ಯ ಕಬಂದ ಬಾಹು ಇವನೇ ಬಾಹುಬಲಿ, ಬೆಂಗಳೂರಿನ ಮಿಸ್ಟರ್ ಏಷ್ಯಾ, ಮಿಸ್ಟರ್ ವರ್ಲ್ಡ್ ಬಾಲಾ. तो द बिगिनिंग में हम देख चुके हैं बाहुबली को पीछे से वार करते हुए कटप्पा कौन रहेंगे? ಕಟ್ಟಪ್ಪ ಗುಪ್ತವಾಗಿ ಇಟ್ಬಿಡು, ಇವಾಗ ನೆನ್ಸ್ಕೋಬೇಡ. ಬೇಕಾಗಿದೆ ಇವಾಗ 8 ರನ್ನು. 17-8. ಹೊಸ ಬ್ಯಾಟರ್ ಕ್ಯಾಪ್ಟನ್ ಬಾಲಾ ಇರೋದು ಗೌಸ್ ಶೇಖ್. ಮತ್ತೊಮ್ಮೆ और छोटी गेंद थी. इंतजार किया गेंद आने तक, अंतिम समय पे बल्ले का मुंह खोलते हुए और तिरछे बल्ले से खेला था गेंद को और वहां पर 2 रन की मांग की है. दूसरी वहां पर पीछे मोड़कर देखा ही नहीं था इरफान बनहट्टी ने. ये क्यों भाग रहा है समझ में नहीं आए. ಬಾಲಾ ವಿಕೆಟ್ ಪತನ. ಕ್ಯಾಪ್ಟನ್ ಹೋಗ್ಬೇಕಾಗತ್ತೆ. ಇರ್ಫಾನ್ ಅವರು ಬೇಡ ಅಂತ ಹೇಳಿರೋದು. ಬೇಕಾಗಿದೆ ಕೇವಲ 7 ರನ್ನು. ಬೇಕಾಗಿದೆ ಕೇವಲ 7 ರನ್ನು. ವೈ ಸ್ಪೋರ್ಟ್ಸ್ ಮಾಲೀಕರು ಇಲ್ಲಿದ್ದಾರೆ ನಮ್ಮ ಜೊತೆಯಲ್ಲಿ. ಯಾಸೀನ್ ಅವರೇ, ಏನಾಗಿದೆ ಮಾತಾಡಿ. ಹೇಗ್ ಸರ್, ಜನ ಎಲ್ಲ ಹೇಳ್ತಾ ಇದ್ರು ಸರ್ ಮಾತಾಡಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳೋದು. ಸರ್ ತುಂಬ ಚೆನ್ನಾಗಿದೆ ಲೈವ್ ಅಂತ ಎಲ್ಲರೂ ಹೇಳಿದರೆ ಥ್ಯಾಂಕ್ ಯು. ಹುಬ್ಳಿಯಲ್ಲಿ ನಿಮಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ವೈ ಸ್ಪೋರ್ಟ್ಸ್ ಮಾತಾಡಲ್ಲ ಅಂತಾರೆ ಅವರು, ಬರೀ ಕ್ರಿಕೆಟ್ ಆಡ್ತೀನಿ, ಅದು ಬಿಟ್ಟರೆ ಲೈವ್ ಕೊಡ್ತೀನಿ, ಎರಡೇ ಅವ್ರು ಮಾಡೋದು. ಹುಬ್ಳಿ ಮಂದಿ ವೈ ಸ್ಪೋರ್ಟ್ಸ್ಗೊಂದು ಚಪ್ಪಾಳೆ ಹೊಡಿರಪ್ಪ. ವೈ ಸ್ಪೋರ್ಟ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಫೌಂಡರ್ ಯಾಸೀನ್ ಅವ್ರು ನಮ್ಮ ಜೊತೆ ಇದ್ದಾರೆ. ಥ್ಯಾಂಕ್ ಯು ಯಾಸೀನ್ ಭಾಯ್. तो भाई एक बलभीम गए तो दूसरे बलभीम का यस आ गया इधर बल्लेबाजी में. ಆನೇಕಲ್ನ ಮಂಜು, ಮೈಟಿ ಬೆಂಗಳೂರಿನ ಕಟ್ಟು ಬೆಳೆದಂತ ಹಿರಿಯ ಆಟಗಾರ, ವಯಸ್ಸು ನನಗಾಗಿಲ್ಲ ಅಂತ ಬಂದಿರೋದು ಇವಾಗ ಮಂಜು. द ग्रेट खाली की हाइट है, द ग्रेट खाली की पर्सनालिटी हमें नजर आ रही है. देखिए 6 फुट के इंसान है. अब वो मैदान पर बल्लेबाजी करते हुए वो आपको दिखाई देंगे. वो जाकर खड़े हो जाएंगे नॉन स्ट्राइक एंड पर.
बॉलिंग एंड पर ಎಸ್, ಬೇಕಾಗಿದೆ ಒಂದು ಬಿಗ್ ಸಿಕ್ಸರ್. ಟಾಪ್ ಎಡ್ಜ್ ಕ್ಯಾಚ್ ಆಗುತ್ತಾ ಇದೆ, ನೋಡ್ಬೇಕಾಗತ್ತಾ ಇಲ್ಲ, ಬೌಂಡ್ರಿ ಸಾಧ್ಯತೆ ಬರ್ತಾ ಇದೆ. ಮುದೋಳು ಫೈನ್ ಲೆಗ್ ಮೇಲೆ ಬಂತು, 4 ರನ್. ಇವನೇ ಇರ್ಫಾನ್ ಮುದೋಳು ಫೈನಲ್ ಪಂದ್ಯದಲ್ಲಿ ಎಂತ ಏಟು, ಬೊಂಬಾಟು, ಸಖತ್ತು, ಸೂಪರು. ಬೇಕಾಗಿದೆ ಕೇವಲ 3 ರನ್ನು, ಬೇಕಾಗಿದೆ ಕೇವಲ 3 ರನ್ನು. ಕ್ಯಾಮ್ರಾ ಮ್ಯಾನ್ ಅಂತೂ ತುಂಬಾ ಚೆನ್ನಾಗಿ, ಇನ್ನು ವೈ ಸ್ಪೋರ್ಟ್ಸ್ ನ ಎಲ್ಲ ಕ್ಯಾಮ್ರಾ ಮ್ಯಾನ್ಗೆ ನಾವು ಸಲ್ಯೂಟ್. ना नियम है ना कायदा है, ना नियम ना कायदा, ये देखता है सिर्फ और सिर्फ टीम का फायदा. और ये लो क्या शॉट मारा है इरफान मुदोल ने, जिता दी है अपनी टीम को. Yes! जब किया तूने अपनी काबिलियत पे करुनाडु प्रीमियर और एनआर क्रिकेटर ने रचा एक नया इतिहास. ಇತಿಹಾಸವನ್ನ ಸೃಷ್ಟಿಸಿದ ಇವರೇ RNR ಕ್ರಿಕೆಟರ್ಸ್ ಹುಬ್ಬಳ್ಳಿ ಇಲ್ಲಿ ಚಾಂಪಿಯನ್ಸ್ ಆಗ್ತಾ ಇದ್ದಾರೆ. ಓಟು ಸಂತೋಷ್. बार बार हमें हरा पाए वो किसी में दम नहीं, हमसे जमाना खुद है जनाब, जमाने से हम नहीं, ये दर्शाते हुए आरएनआर क्रिकेटर्स कदर दिया है बीके ब्रदर्स उड़पी टीम को, और बताते हुए कौन है असल में बास करके. तो चलो अलविदा कहने का समय आ चुका है, तो गुड बाय, टाटा बाय बाय, खत्म. शुभ रात्रि, गुड नाइट एवरीवन. तो अब आगे चलकर प्रेजेंटेशन सेरेमनी में हम जुड़ जाते हैं कुछ देर के बाद. अलविदा कहने का समय आ चुका है, और अगले साल करुनाडु प्रीमियर लीग तीसरा पर्व जब होगा तब आपको कमेंट्री सुनने का मौका मिलेगा. और देखिए ये दोनों खिलाड़ी कितने लकी पर्सन हमें नजर आ रहे हैं. एक है सिकंदर तो दूसरे पार्थ कोटी. जब ये उनकर प्रीमियर लीग में खेल रहे थे तब भी उनकी टीम चैंपियन बनी थी. अब करुनाडु प्रीमियर लीग में खेल रहा है तब जाकर उन्हें चैंपियन का खिताब मिला है. ये लकीएस्ट पर्सन है भाई, दोनों खिलाड़ी लकी प्लेयर है. एक सिकंदर तो दूसरे पार्थ कोटे और तीसरे देवराज कोटे. और उसके साथ कौन है देखो, बब्बर शेर, किरण पवार सर. ಸೊ ಎಲ್ಲರೂ ಕೂಡ ಇನ್ನು 10 ನಿಮಿಷಗಳ ಒಳಗಾಗಿ ನಾವು ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ಕೊಡ್ತೇವೆ. 10 ನಿಮಿಷಗಳ ಅವಕಾಶ ಇದೆ. ದಯಮಾಡಿ ಎಲ್ಲರೂ ಆಗಮಿಸಿ ಆಸೀನರಾಗಿ ವೇದಿಕೆ ಮುಂಭಾಗದಲ್ಲಿ, ನಮ್ಮ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಆಸನಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಕೂಡ ಆಗಮಿಸಬೇಕು. ಎಲ್ಲ ನಮ್ಮ ಹುಬ್ಬಳ್ಳಿಯ ಹೃದಯ ಶ್ರೀಮಂತ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸಮಾರಂಭ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಇದು ಕರುನಾಡು ಪ್ರೀಮಿಯರ್ ಲೀಗ್ನ ಸಮಾರಂಭಕ್ಕೆ ತಾವೆಲ್ಲರೂ ಜೊತೆಯಾಗಬೇಕು. ಇಷ್ಟೊತ್ತು ಮ್ಯಾಚನ್ನು ನೋಡಿದ್ದೀರಾ, ಹುಬ್ಬಳ್ಳಿ ಮಂದಿ ಹೃದಯ ಶ್ರೀಮಂತರು, ಹೃದಯವಂತರು. ಹಾಗಾಗಿ ತಾವ್ಯಾರು ಕೂಡ ಎಲ್ಲೂ ಹೋಗಬಾರ್ದು, ಬಂದು ಆಸೀನರಾಗಿ 10-15 ನಿಮಿಷಗಳ ಒಳಗಾಗಿ ಈ ಒಂದು ಸಮಾರಂಭದ ಕಾರ್ಯಕ್ರಮವನ್ನು ಮುಗಿಸುವಂತಹ ವೇಳೆಯಲ್ಲಿ ನೀವೆಲ್ಲರೂ ಜೊತೆಯಾಗಿ ಬಂದು ನಮ್ಮ ಜೊತೆಗೆ ನಿಂತು ಯಾರೆಲ್ಲ ಚೆನ್ನಾಗಿ ಆಡಿದ್ದಾರೆ ಅವರಿಗೆ ಚಪ್ಪಾಳೆ ಕೊಡಿ, ಯಾರೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಗೌರವವನ್ನು ಕೊಡ್ತಾ ಇರುವಂಥದ್ದು, ಅವರಿಗೂ ಕೂಡ ಚಪ್ಪಾಳೆಯ ಅಭಿನಂದನಾ ಪೂರ್ವಕವಾದಂತಹ ಚಪ್ಪಾಳೆಗೆ ಹೋಗಿ ನಿಮಗಾಗಿ ಬಯಸ್ತಾ